ಸೊ ಎಲ್ರಿಗೂ ಗೊತ್ತೇ ಇದೆ ಮಾರ್ಚ್ 8 ವುಮೆನ್ಸ್ ಡೇ ಅನ್ನೋದು. ಸೊ ಮೇಡಮ್ ಮಹಿಳೆ ಮತ್ತು ಮನಸ್ಸು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮನಸ್ಸಿನ ಬಗ್ಗೆ ಮಾತಾಡಿ ಅಂತ ನನಗೆ ಹೇಳಿದರು. ಸೊ ಆ ಒಂದು ವಿಚಾರವಾಗಿ ಹೇಳಬೇಕಂತ ಅಂದರೆ ಹೆಚ್ಚಿನವರು ಮಹಿಳೆಯರೇ ಇದ್ದೀರಾ. ಸೊ ನಿಮ್ಮ ಪ್ರಕಾರ ಮನಸ್ಸು ಅಷ್ಟೊಂದು ಇಂಪಾರ್ಟೆಂಟಾ, ಮಾನಸಿಕ ಆರೋಗ್ಯ ಅಷ್ಟೊಂದು ಇಂಪಾರ್ಟೆಂಟಾ? ಎಸ್. ಸೊ ವೈ ಇಸ್ ಇಟ್ ಇಂಪಾರ್ಟೆಂಟ್? ಯಾಕೆ ಮನಸ್ಸು ಯಾಕೆ ಇಂಪಾರ್ಟೆಂಟ್, ಮಾನಸಿಕ ಆರೋಗ್ಯ ಯಾಕೆ ಇಂಪಾರ್ಟೆಂಟ್? ಕರೆಕ್ಟ್. ಸೊ ಮನಸ್ಸಿಗೆ ನಾವು ಎಲ್ಲ ವಿಚಾರವನ್ನು ನಾವು ಮನಸ್ಸಿಗೆ ತಗೊಂಡು ಅದ್ರ ಬೇಸಿಸ್ನಲ್ಲಿ ನೆಕ್ಸ್ಟು ನಾವು ಹೇಗೆ ರೆಸ್ಪಾಂಡ್ ಮಾಡಬೇಕು, ನಮ್ಮ ನಿರ್ಧಾರ ಹೇಗಿರುತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ತೇವೆ ಅಲ್ವಾ. ಸೊ ಮಹಿಳೆಯರಿಗೆ ಮಾನಸಿಕ ಆರೋಗ್ಯ ಇನ್ನೂ ಮುಖ್ಯ, ಹೌದಲ್ಲ. ಸೊ ಈ ಮಾರ್ಚ್ 1 ತಿಂಗಳಿಂದ ನಾವು ನವೆಂಬರಲ್ಲಿ ರಾಜ್ಯೋತ್ಸವ ಆಚರಿಸ್ದಂಗೆ ಪೂರ್ತಿ ಮಾರ್ಚನ್ನು ನಾವು ವುಮೆನ್ಸ್ ಡೇ ಆಚರಿಸ್ಕೊಂಡೇ ಬರ್ತೀವಿ. ಸೊ ಒಂದೊಂದು ದಿವಸ ಒಂದೊಂದು ಕಡೆ ಆಚರಿಸ್ಕೊಂಡು ಬರ್ತೀವಿ. ಸೊ ಮಹಿಳೆ ಅಂದರೆ ಮಗಳು, ತಾಯಿ, ಸಹೋದರಿ, ಅತ್ತೆ, ಅಜ್ಜಿ, ಪಿಜ್ಜಜ್ಜಿ, ಹೀಗೆ ಎಷ್ಟೊಂದು ಸಂಬಂಧಗಳಿದ್ದಾವೆ ಅಲ್ವಾ. ಅದಲ್ಲದೇ ನಾವು ಶಿ ಈಸ್ ಅ ಡಾಕ್ಟರ್, ಶಿ ಈಸ್ ಅ ಲಾಯರ್, ಶಿ ಈಸ್ ಅನ್ ಎಂಜಿನಿಯರ್, ಶಿ ಈಸ್ ಅ ಹೋಮ್ ಮೇಕರ್, ಎಲ್ಲ ರೀತಿಯ ಒಂದು ರೋಲ್ಸ್ನಲ್ಲೂ ಕೂಡ ಅವಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ಸೊ ಅದರಿಂದ ಬರೀ ಸಂಬಂಧಗಳು ಮಾತ್ರ ಅಲ್ಲ, ಬೇರೆ ಬೇರೆಯಾದಂತಹ ಜಾಬ್ ರೋಲ್ಸ್ನಲ್ಲೂ ಕೂಡ ಮಹಿಳೆ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟೊಂದು ಜಾಬ್ ರೋಲ್ಸ್ನಲ್ಲಿ ಮೆನ್ನನ್ನು ಸೈಡ್ಗಿಟ್ಬಿಟ್ಟು ವುಮೆನ್ನೇ ಮೇಲಕ್ಕೆ ಬಂದಿದ್ದಾರೆ ಅಲ್ವಾ. ಸೊ ಅವ್ರನ್ನ ರೀಪ್ಲೇಸ್ ಮಾಡೋ ಲೆವೆಲಿಗೆ ಬಂದಿದ್ದೀವಿ. ಸೊ ಆರ್ ವಿ ಆಲ್ ಸಕ್ಸಸ್ಫುಲ್ ನೌ? ಡು ಯು ಥಿಂಕ್ ವಿ ಆರ್ ಸಕ್ಸಸ್ಫುಲ್? ಆಫ್ ಕೋರ್ಸ್ ಎಸ್. ಟು ಸಮ್ ಎಕ್ಸ್ಟೆಂಟ್ ಎಸ್, ಟು ಸಮ್ ಎಕ್ಸ್ಟೆಂಟ್ ಎಲ್ಲೋ ಒಂದು ಕಡೆ ನಮ್ಮತನ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಅನಿಸುತ್ತೆ ಅಲ್ವಾ. ಸೊ ವಿ ಹ್ಯಾವ್ ಬೀನ್ ಥಾಟ್ ಹೆಣ್ಮಕ್ಳು ಅಂದರೆ ಈ ರೀತಿಯಾಗಿ ಬದುಕಬೇಕು, ಈ ರೀತಿಯಾಗಿ ಇರಬೇಕು ಅಂತ, ಹೌದಲ್ಲ. ಸೊ ಚಿಕ್ಕದ್ರಿಂದನೂ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತಹ ಕೆಲಸಗಳು ಒಂದಷ್ಟಿದೆ ಅಂತ ಹೇಳಿ ಜಾಬ್ ರೋಲ್, ಜೆಂಡರ್ ರೋಲ್ ಅಂತ ಹೇಳ್ತೀವಿ. ಸೊ ಜೆಂಡರ್ ಬೇಸಿಸ್ನಲ್ಲಿ ಕೆಲವೊಂದು ರೋಲ್ಸನ್ನ ಹೆಣ್ಮಕ್ಳಿಗೆ, ಕೆಲವೊಂದು ರೋಲ್ಸನ್ನ ಗಂಡು ಮಕ್ಕಳಿಗೆ ಚಿಕ್ಕದ್ರಿಂದಾನೇ ಮನೆಯಿಂದಾನೇ ನಾವು ಕಲ್ತ್ಕೊಂಡು ಬರ್ತಾ ಇದ್ದೀವಿ. ಸೊ ಸಮ್ವೇರ್ ಅದನ್ನೂ ಮಾಡಿಕೊಂಡು ಇದನ್ನೂ ಮಾಡ್ಕೊಳ್ಳೋದು ಎಷ್ಟೊಂದು ಹೆಣ್ಮಕ್ಳಿಗೆ ಕಷ್ಟ ಆಗತ್ತೆ. ಸೊ ಸಮ್ವೇರ್ ಆ ಕಂಟೆಂಟ್ ಇದೆಯಲ್ಲ, ಅಂದರೆ ನಾವು ಮಾಡ್ತಿರೋವಂತಹ ಕೆಲಸದಲ್ಲಿ ಸಂತೃಪ್ತಿ ಇದ್ದರೆ ದಟ್ ಮೀನ್ಸ್ ವಿ ಆರ್ ಸಕ್ಸಸ್ಫುಲ್. ನಮಗೆ ಆ ನೆಮ್ಮದಿ ಇರಬೇಕು, ನಮಗೆ ಆ ಸಂತೋಷ ಇರಬೇಕು. ಎಸ್, ಐ ಆಮ್ ಡೂಯಿಂಗ್ ವಾಟ್ ಎವರ್ ಐ ಕ್ಯಾನ್ ಅನ್ನೋದನ್ನು ನಾವು ತಿಳ್ಕೊಂಡಷ್ಟು ನಾವು ಸಕ್ಸಸ್ಫುಲ್ ಅಂತ ನಾವು ಅವಾಗ ಹೇಳ್ಬೋದು ಅಲ್ವಾ. ಸೊ ಅದಕ್ಕೆ ಮಾನಸಿಕ ಆರೋಗ್ಯ ತುಂಬ ಮುಖ್ಯ ಆಗತ್ತೆ. ಸೊ ನಾವು ಮಾನಸಿಕವಾಗಿ ಸಮತೋಲನದಲ್ಲಿ ಇದ್ದರೆ ಸಂತೃಪ್ತಿ ಪಡ್ಕೊಳ್ಳೋದು ಈಸಿ ಆಗೋದಕ್ಕೆ ಶುರುವಾಗತ್ತೆ ಅಲ್ವಾ. ಸೊ ಮನಸ್ಸು ಅಂದರೆ ಎಲ್ಲಿದೆ, ಹೇಗಿದೆ, ಯಾವ ರೀತಿ ಡಿಸೈಡ್ ಮಾಡ್ತೀವಿ ಮಾನಸಿಕ ಆರೋಗ್ಯ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ? ನಾವು ಮಾಡುವಂತಹ ಆಲೋಚನೆಗಳು, ನಾವು ಒಂದು ವಿಷಯವನ್ನು ಹೇಗೆ ಗ್ರಹಿಸ್ತೀವಿ, ಅದ್ರ ಬಗ್ಗೆ ನಾವು ಹೇಗೆ ಆಲೋಚನೆ ಮಾಡ್ತೇವೆ, ಅದನ್ನು ನಾವು ಹೇಗೆ ರೆಸ್ಪಾಂಡ್ ಮಾಡ್ತೇವೆ, ನಮ್ಮ ಭಾವನೆಗಳನ್ನ ಎಷ್ಟು ನಾವು ಬ್ಯಾಲೆನ್ಸಲ್ಲಿ ಇಟ್ಕೊಂಡಿರ್ತೇವೆ, ಸಮತೋಲನದಲ್ಲಿ ಇಟ್ಕೊಂಡಿರ್ತೇವೆ, ಅದ್ರ ಬೇಸಿಸ್ನಲ್ಲಿ ನಮ್ಮ ಮಾನಸಿಕ ಆರೋಗ್ಯ ಹೇಗಿದೆ ಅನ್ನೋದು ಡಿಸೈಡ್ ಆಗ್ತಾ ಹೋಗುತ್ತೆ, ಹೌದಾ. ಚಿಕ್ಕದೇನೋ ಒಂದು ಸ್ಟ್ರೆಸ್ಫುಲ್ ವಿಷಯ ಆಯಿತು, ಹೇಗೆ ರೆಸ್ಪಾಂಡ್ ಮಾಡ್ತೀವಿ? ಚಿಕ್ಕದೊಂದು ಸ್ಟ್ರೆಸ್, ಫಾರ್ ಎಕ್ಸಾಂಪಲ್ ಈಗ ನೀವು ಬೆಳಗ್ಗೆ 6 ಗಂಟೆಗೆ ಎದ್ದೇಳಬೇಕು ಅಂತಿದ್ರಿ, 7 ಗಂಟೆ ತನಕ ಎಚ್ಚರ ಆಗಲಿಲ್ಲ, ಏನು ಮಾಡ್ತೀರಾ? ಏನು ಅನಿಸುತ್ತೆ ಅವಾಗ? ಟೆನ್ಷನ್ ಆಗತ್ತೆ. ಎಸ್, ಟೆನ್ಷನ್ ಆದಾಗ ಏನು ಮಾಡ್ತೀರಾ? ಸೊ ಇಫ್ ಯು ಫೀಲ್ ಎಸ್, ಯು ವೋಂಟ್ ಬಿ ಕಾಮ್, ಕಾಮ್ನೆಸ್ ಹೊಟ್ಟೋಗ್ಬಿಡುತ್ತೆ. ಏನು ಮಾಡ್ತೀರಾ ಅವಾಗ? ನೆಕ್ಸ್ಟ್ ಏನು ಮಾಡ್ತೀರಾ? ಸೊ ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ, ಆದರೆ ವೆಲ್ ಆ್ಯಂಡ್ ಗುಡ್. ಆಗದೆ ಇದ್ದಾಗ ಏನು ಮಾಡ್ತೀರಾ? ಎಸ್, ಬೇರೆಯವ್ರನ್ನ ಬ್ಲೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಮನೇಲಿ ಮಕ್ಕಳಿದ್ರೆ ಅವ್ರಿಗೆ ಬೈಯಕ್ಕೆ ಶುರು ಮಾಡ್ತೀವಿ. ಸೊ 1 ಅವರಲ್ಲಿ ಮಾಡೋ ಕೆಲಸನ ಹಾಫ್ ಆನ್ ಅವರಲ್ಲಿ ಮಾಡಬೇಕಾಗತ್ತೆ. ಸೊ ಆಗ ಯಾರ್ಯಾರು ಸಪೋರ್ಟ್ ಮಾಡ್ತಿಲ್ಲ ಅನ್ನೋದು ಕ್ಲೀನಾಗಿ ಗೊತ್ತಾಗಕ್ಕೆ ಶುರು ಆಗುತ್ತೆ ಅಲ್ವಾ. ಸೊ ಅವಾಗ ಏನು ಮಾಡ್ತೀವಿ? ಕಿರಿಕಿರಿ ಆಗ್ತೀವಿ, ಬೈಯಕ್ಕೆ ಶುರು ಮಾಡ್ತೀವಿ, ಇರಿಟೇಟ್ ಆಗಕ್ಕೆ ಶುರು ಮಾಡ್ತೀವಿ. ಆ ಫ್ರಸ್ಟ್ರೇಷನ್ ಟಾಲರೆನ್ಸ್ ಅಂತ ಹೇಳ್ತೀವಿ. ಅಂದರೆ ನಾವು ಎಷ್ಟು ಮಟ್ಟಿಗೆ ಯಾವ ವಿಚಾರಕ್ಕೆ ಸಿಟ್ಟು ಮಾಡ್ಕೊಳ್ತೀವಿ ಅನ್ನೋದಿರುತ್ತೆ, ಅದು ಆ ಟಾಲರೆನ್ಸ್ ಕಡಿಮೆ ಆಗುತ್ತೆ. ಸೊ ಸಿಟ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗತ್ತೆ ಅಲ್ವಾ. ಸೊ ಸ್ಟ್ರೆಸ್ಸನ್ನು ನಾವು ಹೇಗೆ ಹ್ಯಾಂಡ್ಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮಾನಸಿಕ ಆರೋಗ್ಯ ಡಿಪೆಂಡ್ ಆಗುತ್ತೆ.
ಓಕೆ, ಸೊ ವಾಟ್ ಇಸ್ ದಿಸ್? ಸ್ಟ್ರೆಸ್ ಅಂದರೆ ಏನು? ಒತ್ತಡ ಅಂದರೆ ಏನು? ಸ್ಟ್ರೆಸ್ ಅಂದರೆ ಏನು? ಎಲ್ಲರೂ ಪ್ರತಿ ದಿವಸ ಹೇಳ್ತಾ ಇರ್ತೀವಲ್ಲ, ಅಯ್ಯೋ ತುಂಬ ಸ್ಟ್ರೆಸ್ ಆಗಿಬಿಟ್ಟಿದೆ, ತುಂಬ ಟೆನ್ಷನ್ ಆಗ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ, ಹೇಳ್ತೀವ ಇಲ್ವಾ? ಸೊ ಏನಿದು ಸ್ಟ್ರೆಸ್ ಅಂದರೆ ಏನು? ಡು ಯು ಫೀಲ್ ಸ್ಟ್ರೆಸ್ಡ್? ಓಕೆ, ಹಾಂ. You have too many things to do at a time. ಎಸ್. ಸೊ And you don't find a time to do it, which comes first. You don't give priority wise, you don't do your work. ಎಸ್ ಎಸ್ That's when you feel the stress. ಎಸ್, ನಮ್ಮ ಕೆಪಾಸಿಟಿಗೂ ಮೀರಿದ್ದನ್ನು, ಓಕೆ, ವಿ ಹ್ಯಾವ್ ಕೆಪಾಸಿಟಿ ಟು ಡೂ ಸರ್ಟನ್ ವರ್ಕ್ ಅಲ್ವಾ? ಸೊ ಅದಕ್ಕೂ ಜಾಸ್ತಿ ನಾವು ಮಾಡೋದಕ್ಕೆ ಟ್ರೈ ಮಾಡಿದಾಗ ದಟ್ ಬಿಕಮ್ಸ್ ಸ್ಟ್ರೆಸ್ಫುಲ್. ಸೊ ಅದು ಸ್ಟ್ರೆಸ್ಫುಲ್ ಆದಾಗ ಏನಾಗುತ್ತೆ, ನಮ್ಮ ಟೆನ್ಷನ್ ಅನ್ನೋದೇನಿದೆ, ಆ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋ ಮೆಥಡ್ ಏನಿದೆ ಅದ್ರ ಬೇಸಿಸ್ನಲ್ಲಿ ನಮ್ಮ ಮೂಡು ಚೇಂಜ್ ಆಗೋದಕ್ಕೆ ಶುರುವಾಗುತ್ತೆ. ಓಕೆ, ಸಮ್ ಪೀಪಲ್ ಆರ್ ವೆರಿ ಎಫಿಷಿಯಂಟ್ ವೆನ್ ದೇ ಆರ್ ಸ್ಟ್ರೆಸ್ಡ್. ಓಕೆ, ಸೊ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆದಷ್ಟು ಅವ್ರ ಕೆಲಸ ಜಾಸ್ತಿ ಮಾಡ್ತಾರೆ, ಇನ್ನು ಎಫಿಷಿಯೆಂಟಾಗಿ ಮಾಡ್ತಾರೆ, ಇನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಅದು ಒನ್ ಗುಡ್ ಸೆಟ್ ಆಫ್ ಪರ್ಸನ್ಸ್. ಇನ್ನೊಂದು ಸೆಟ್ ಆಫ್ ಜನ ಏನು ಮಾಡ್ತಾರೆ, ಸ್ಟ್ರೆಸ್ ಜಾಸ್ತಿ ಆದ ತಕ್ಷಣ ತುಂಬ ಕುಗ್ಗೋಗ್ಬಿಡ್ತಾರೆ, ಏನೂ ಮಾಡೋಕ್ಕಾಗಲ್ಲ ಅನ್ನೋ ರೀತಿನಲ್ಲಿ ಸ್ಟ್ಯಾಗ್ನೆಂಟ್ ಆಗಿಬಿಡ್ತಾರೆ. ಓಕೆ, ಸೊ ಮತ್ತೆ ಇನ್ನೊಂದು ಗ್ರೂಪ್ ಆಫ್ ಜನ ಇದ್ದಾರೆ ವೇರ್ ಸ್ಟ್ರೆಸ್ ಜಾಸ್ತಿ ಆದಾಗ ಕಿರಿಕಿರಿ ಮಾಡ್ಕೊಳ್ಳೋದು, ಸಿಟ್ಟು ಮಾಡೋದು, ಗಲಾಟೆ ಮಾಡೋದು, ಅಳೋದು, ಆ ಥರ ಮಾಡಲಿಕ್ಕೆ ಶುರುವಾಗ್ತದೆ. ಸೊ ಸ್ಟ್ರೆಸ್ಸು ಕಂಟಿನ್ಯೂಸ್ ಆಗಿದ್ದರೆ, ತುಂಬ ಜಾಸ್ತಿ ಆಗ್ತಾ ಹೋದರೆ ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಸೊ ಡಿಪ್ರೆಷನ್ ಅಂತ ಅಂದರೆ ಅಟ್ಲೀಸ್ಟ್ 2 ವೀಕ್ಸ್ವರೆಗೂ, ಅಂದರೆ 2 ವಾರಕ್ಕಿಂತ ಹೆಚ್ಚಿಗೆ ತುಂಬ ಬೇಜಾರು, ತುಂಬ ದುಃಖ, ತುಂಬ ಒಂಥರ ಸಹನೆಯನ್ನು ಕಳ್ಕೊಂಡಿರೋವಂತಹ ಒಂದು ಫೀಲಿಂಗು, ನನಗೆ ಯಾರೂ ಇಲ್ಲ ಅನ್ನೋವಂಥ ಫೀಲಿಂಗು, ತುಂಬ ಲೋನ್ಲಿನೆಸ್ ಕಾಡೋ ಅಂಥದ್ದು. ಓಕೆ, ನಿದ್ರೆ ಬರೋದಿಲ್ಲ, ಊಟ ಸೇರೋದಿಲ್ಲ, ಕೆಲವರಿಗೆ ಏಟಿಪಿಕಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅಂದರೆ ತುಂಬ ಜಾಸ್ತಿ ತಿನ್ನೋದು, ತುಂಬ ಹೊತ್ತು ಮಲ್ಕೊಂಡೇ ಇರೋದು, ಈ ಥರನೂ ಮಾಡ್ಬೋದು. ಸೊ ಈ ರೀತಿಯಾದಂತಹ ಸಿಂಪ್ಟಮ್ಸು ಡಿಪ್ರೆಷನ್ನಲ್ಲಿ ಇರುತ್ತೆ. ಓಕೆ, ದಿಸ್ ಇಸ್ ಸಿಂಡ್ರೋಮಿಕ್ ಡಿಪ್ರೆಷನ್. ಸೊ ಖಿನ್ನತೆಗೆ ಒಳಗಾದಾಗ ಆ ರೀತಿಯಾದ ಲಕ್ಷಣಗಳಿರುತ್ತೆ, ಅದಕ್ಕೆ ಚಿಕಿತ್ಸೆ ಬೇಕಾಗತ್ತೆ. ಬಟ್ ಎಲ್ಲರೂ ಡಿಪ್ರೆಷನ್ಗೆ ಹೋಗೋದಿಲ್ಲ, ಬಟ್ ಸ್ಟ್ರೆಸ್ ಇಂಡ್ಯೂಸ್ಡ್ ರಿಯಾಕ್ಷನ್ಸ್ ಇರುತ್ತೆ ಕೆಲವೊಂದು. ಓಕೆ, ಸೊ ಏನು ಮಾಡ್ತಾರೆ, ಒಂದಷ್ಟು ದಿವಸ ನಿದ್ರೆ ಬರೋದಿಲ್ಲ, ಒಂದಷ್ಟು ದಿವಸ ತುಂಬ ಕಿರಿಕಿರಿ ಮಾಡ್ಕೋತಾರೆ, ಕೆಲಸದ ಮೇಲೆ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಹೈ ಫಂಕ್ಷನಿಂಗ್ ಡಿಪ್ರೆಷನ್ ಅಂತ ಕರಿತೀವಿ. ಅಂದರೆ ಕೆಲಸಗಳು, ಈಗ ಆಫೀಸ್ಗೆ ಹೋಗ್ತೀರಾ, ಕೆಲಸ ಮಾಡ್ತೀರಾ, ಅದೆಲ್ಲ ಮಾಡ್ತೀರಾ, ಬಟ್ ಒಬ್ಬರೇ ಇದ್ದ ತಕ್ಷಣ ತುಂಬ ಬೇಜಾರಾಗೋದಕ್ಕೆ ಶುರುವಾಗತ್ತೆ, ಒಂಟಿತನ ಕಾಡೋದಕ್ಕೆ ಶುರುವಾಗತ್ತೆ, ಯಾರ ಹತ್ರ ಏನು ಹೇಳ್ಕೊಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಅವುಗಳು ಬಂದಾಗ ಅವ್ರಿಗೆ ಆ ಡಿಪ್ರೆಷನಿಂದ ಆಚೆ ಬರೋದು ಹೇಗೆ ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಕೂಡ ಆಗಬಹುದು. ಓಕೆ, ಇದು ಸ್ಟ್ರೆಸ್ ಜಾಸ್ತಿ ಆದಾಗ ಆದಂತಹ ವಿಷಯಗಳು. ಸೊ ನಿಮಗೆ ಸ್ಟ್ರೆಸ್ ಜಾಸ್ತಿ ಆದಾಗ ಏನಾಗ್ಬೋದು? ಯು ಆಲ್ ಗಾನ್ ಥ್ರೂ ಸ್ಟ್ರೆಸ್ ಅನ್ಕೋತೀನಿ. ಏನಾಗುತ್ತೆ ಮ್ಯಾಮ್ ಸ್ಟ್ರೆಸ್ ಜಾಸ್ತಿ ಆದಾಗ? ಸ್ಟ್ರೆಸ್ ಜಾಸ್ತಿ ಆದರೆ ಅಂದರೆ ವರ್ಕ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ. ಮತ್ತೆ ಕಾಮ್ ಆಗಿ ಇರೋಕ್ಕೆ ಟ್ರೈ ಮಾಡ್ತೀವಿ ನಾವು. ಮತ್ತೆ ವಿಲ್ ಪ್ಲಾನ್ ಇಟ್, ಅಂದರೆ ಈಗ ಅವತ್ತು ಟೈಮ್ ಇರೋಯ್ತಲ್ಲ, ನೆಕ್ಸ್ಟ್ ಹೆಂಗೆ ಅದನ್ನ ಆ ಕಾರ್ಯರೂಪಕ್ಕೆ ತರಬಹುದು ಅನ್ನೋದನ್ನ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕರೆಕ್ಟ್. ಸೊ ಸ್ಟ್ರೆಸ್ ಜಾಸ್ತಿ ಆದಾಗ ಸ್ಲೋ ಆಗತ್ತೀರಾ, ಸ್ಲೋ ಆದಮೇಲೆ ಮತ್ತೆ ಯು ಗೆಟ್ ಟು ನೋ ದಟ್ ಯು ಆರ್ ಸ್ಲೋ ಆ್ಯಂಡ್ ದೆನ್ ಯು ಟ್ರೈ ಟು ಕಾಂಪನ್ಸೇಟ್ ಅಲ್ವಾ? ಸೊ ದಟ್ ಈಸ್ ಒನ್ ವೇ ಆಫ್ ರಿಯಾಕ್ಷನ್. ಇನ್ಯಾರಿಗೆ ಎನಿವನ್ ಎಲ್ಸ್ ವಾಂಟ್ಸ್ ಟು ಶೇರ್ ದೇರ್ ಎಕ್ಸ್ಪೀರಿಯನ್ಸ್? ಸ್ಟ್ರೆಸ್ ಜಾಸ್ತಿ ಆದಾಗ ನೀವೇನು ಮಾಡ್ತೀರಾ ಅನ್ನೋದು? ಇರಿಟೇಟ್ ಆಗ್ತೀರಾ. ಸೊ ಇರಿಟೇಟ್ ಆದಾಗ ಏನು ಮಾಡ್ತೀರಾ? ಆದಷ್ಟು ಕೂಲಾಗಿ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಕಾಮ್. ಓಕೆ, ಇರಿಟೇಟ್ ಆದಾಗ ಕಾಮ್ ಆಗೋದು ಕಷ್ಟ ಅಲ್ವಾ? ಸೊ ಅವಾಯ್ಡ್ ಮಾಡಿ ಎಲ್ಲರನ್ನೂ ಅವಾಯ್ಡ್ ಮಾಡ್ತೀರಾ. ಓಕೆ, ಸೊ ಇರಿಟೇಟ್ ಆದಾಗ ನನಗೆ ಇರಿಟೇಟ್ ಯಾಕೆ ಆಗ್ತಿದೆ ಅಂತ ರೆಕಗ್ನೈಸ್ ಮಾಡಬೇಕು. ಸೊ ಇರಿಟೇಷನ್ ಆಗ್ತಿದೆ ಅನ್ನೋದನ್ನೇ ಎಷ್ಟೊಂದು ಜನಕ್ಕೆ ರೆಕಗ್ನೈಸ್ ಮಾಡೋವಂಥ ಕೆಪಾಸಿಟಿ ಇರೋದಿಲ್ಲ. ಬರೀ ಬೇರೆಯವ್ರಿಗೆ ಬೈತಾ ಇರ್ತಾರೆ ಹೊರತು ಯಾಕೆ ಫ್ರಸ್ಟ್ರೇಟ್ ಆಗ್ತಾ ಇದ್ದೀನಿ, ಯಾಕೆ ಇರಿಟೇಟ್ ಆಗ್ತಿದ್ದೀನಿ ಅಂತ ಹೇಳೋದು, ಕಂಡು ಹಿಡ್ಕೊಳ್ಳೋದು ಅವ್ರಿಗೆ ಕಷ್ಟ ಆಗತ್ತೆ. ಸೊ ಬೇರೆಯವ್ರು ಹೇಳ್ತಾರೆ ಕೂಡ, ಇವತ್ತು ಯಾಕೋ ಮೂಡ್ ಆಫ್ ಆಗಿದೆಯಲ್ಲ, ಒಂಥರ ಆಡ್ತಾ ಇದೆಯಲ್ಲ ಅಂತಂದರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ನೋ ಐ ಆಮ್ ಆಲ್ ರೈಟ್, ಇಲ್ಲಿ ಸಿಚುವೇಶನ್ ಸರಿ ಇಲ್ಲ ಆ ಥರ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಅಥವಾ ಆಪೋಸಿಟ್ ಪರ್ಸನ್ನೇ ತಪ್ಪು ಮಾಡಿದ್ದಾರೆ, ಸೊ ಅವ್ರು ತಪ್ಪು ಮಾಡಿರೋದ್ರಿಂದ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಮೈ ಮೂಡ್ ಅಂತ
ಅನಿಸುತ್ತೆ. ಯೂಶಲಿ ಹಾಗೆ ಅನಿಸುತ್ತೆ. ಸೊ ವಿ ಶುಡ್ ಬಿ ಏಬಲ್ ಟು ಇಂಟ್ರೋಸ್ಪೆಕ್ಟ್ ಅವರ್ ಸೆಲ್ಫ್ ಅಂತಂದರೆ ನಾವು ರಿಯಾಕ್ಟ್ ಮಾಡ್ತಾ ಇರೋವಂತಹ ಮೆಥಡು ನಮ್ಮ ಮೂಡ್ ಸ್ಟೇಟಸಿಂದ ನಾವು ಆ ಥರ ಮಾಡ್ತಿದ್ದೀವ ಅಥವಾ ಸಿಚುವೇಶನ್ ಅಷ್ಟು ಗಂಭೀರವಾಗಿದೆ ಅದಕ್ಕೆ ಮಾಡ್ತಿದ್ದೀವ ಅನ್ನೋದನ್ನು. ಓಕೆ, ಸೊ ನಮ್ಮ ಮೂಡ್ ಸ್ಟೇಟಸ್ನ ನಾವು ಅನಲೈಸ್ ಮಾಡ್ಕೊಳ್ಳೋ ಕೆಪಾಸಿಟಿನ ಡೆವಲಪ್ ಮಾಡಿಕೊಂಡ್ರೆ ಯಾವ ಸಿಚುವೇಶನ್ ಕೂಡ ಅಷ್ಟೊಂದು ನಮ್ಮನ್ನ ಟ್ರಿಗರ್ ಮಾಡೋದಿಲ್ಲ. ಓಕೆ, ಸೊ ಎಷ್ಟೇ ಕಷ್ಟದ ಸಿಚುವೇಶನ್ ಇದ್ರೂ ಅದನ್ನು ನಾವು ಬ್ಯಾಲೆನ್ಸ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಓಕೆ, ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ನಮ್ಮ ಮೂಡ್ ಸ್ಟೇಟಸ್ ಹೇಗಿದೆ ಅನ್ನೋದನ್ನ. ಓಕೆ, ಅದರಲ್ಲೂ ವುಮನ್ನಲ್ಲಿ ಮೆನ್ನ ಕಂಪೇರ್ ಮಾಡಿದಾಗ ಬಹಳಷ್ಟು ಅವರ ದೈಹಿಕ ಇರ್ಬೋದು, ಅವರ ಬೌದ್ಧಿಕ ಶಕ್ತಿ ಇರ್ಬೋದು, ಅಥವಾ ಅವರ ಆಲೋಚನೆ ಮಾಡುವಂತಹ ಒಂದು ರೀತಿ ಇರ್ಬೋದು, ಅಥವಾ ಅವರ ಮೆದುಳಿನ ಸ್ಟ್ರಕ್ಚರ್ ಇರ್ಬೋದು, ಇದರಲ್ಲಿ ಡಿಫ್ರೆನ್ಸ್ ಇರೋದ್ರಿಂದ ಸೊ ಆಬ್ವಿಯಸ್ಲಿ ವಿ ಆರ್ ಮೋರ್ ಎಮೋಷ್ನಲ್. ಗಮನಿಸಿದ್ದೀರಾ ಅಲ್ವಾ? ಸೊ ಮೆನ್ನಿಗೆ ಕಂಪೇರ್ ಮಾಡಿದ್ರೆ ವುಮನ್ ಆರ್ ಮೋರ್ ಎಮೋಷ್ನಲ್. ಅವರ ಬ್ರೈನ್ನಲ್ಲಿ ಎಮೋಷ್ನಲ್ ಸೆಂಟರ್ ಅಂತ ಏನಿದೆ, ಅಮಿಗ್ಡಲಾ ಅಂತ ನಾವು ಅದನ್ನು ಕರಿತೇವೆ. ಸೊ ಅದು ಇಟ್ ಹ್ಯಾಸ್ ಮೋರ್ ಕನೆಕ್ಷನ್ ಟು ದ ಮೆಮರಿ ಸೆಂಟರ್. ಸೊ ನಾವು ವಿಷಯವನ್ನು ಪ್ರಾಸೆಸ್ ಮಾಡುವಂತಹ ರೀತಿನೇ ಡಿಫ್ರೆಂಟ್ ಆಗಿದೆ. ಓಕೆ, ಸೊ ಈಗ ಎರಡು ವಸ್ತುಗಳನ್ನ, ಎರಡು ಸಿಚುವೇಶನ್ನ ಗಂಡಸ್ರ ಮುಂದೆ ಹೆಂಗಸ್ರ ಮುಂದೆ ಇಟ್ಟರೆ ಇಬ್ಬರು ಅದನ್ನು ಅನಲೈಸ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡೋವಂಥ ರೀತಿನೇ ಬೇರೆ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಸೊ ಅದಕ್ಕೇ ವಿ ಟೆನ್ ಟು ಅನಲೈಸ್ ಎವ್ರಿಥಿಂಗ್ ಮೋರ್ ಎಮೋಷ್ನಲಿ. ಭಾವನಾತ್ಮಕವಾಗಿ ನಾವು ಅದನ್ನು ಅನಲೈಸ್ ಮಾಡಲಿಕ್ಕೆ ಜಾಸ್ತಿ ಟ್ರೈ ಮಾಡ್ತೀವಿ, ಭಾವನಾತ್ಮಕವಾಗಿಯೇ ನಾವು ರೆಸ್ಪಾನ್ಸ್ ಕೊಡೋದಕ್ಕೆ ಜಾಸ್ತಿ ಮಾಡ್ತೀವಿ. ಸೊ ಅದರಿಂದನೇ ಮಾನಸಿಕ ಕಾಯಿಲೆಗಳು ಕೂಡ, ಅದರಲ್ಲೂ ಈ ಡಿಪ್ರೆಷನ್ನು ಮತ್ತು ಗಾಬರಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೆಂಗಸರಲ್ಲಿ ಸ್ವಲ್ಪ ಜಾಸ್ತಿ ಇದೆ ಕಂಪೇರ್ ಟು ಮೆನ್. ಸೊ ಮೆನ್ನಲ್ಲೇನು ಕಡಿಮೆ ಇದೆ ಅಂತ ಅಲ್ಲ, ಬಟ್ ಅವ್ರಿಗೆ ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಬಿಕಾಸ್ ನಾವು ಎಲ್ಲದನ್ನು ಎಮೋಷ್ನಲ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ದೇ ಹ್ಯಾಂಡಲ್ ಎವ್ರಿಥಿಂಗ್ ಆಲ್ಮೋಸ್ಟ್ ಪ್ರಾಕ್ಟಿಕಲ್ ಆಗಿ, ರ್ಯಾಷನಲ್ ಆಗಿ ಯೋಚನೆ ಮಾಡ್ತಾರೆ. ನಾವು ಸ್ವಲ್ಪ ಎಮೋಷನ್ಸ್ನ ಅಟ್ಯಾಚ್ ಮಾಡ್ತೀವಿ ಅದಕ್ಕೆ. ಓಕೆ, ಸೊ ಹಾಗೆ ಬ್ರೈನ್ನಲ್ಲಿ ವಿ ಆಲ್ಸೋ ಹ್ಯಾವ್ ಪಾಸಿಟಿವ್ ಥಿಂಗ್ಸ್. ಕನೆಕ್ಷನ್ಸ್ ಹೆಂಗಿದೆ ಅಂದರೆ ವಿ ಕ್ಯಾನ್ ಡೂ ಮಲ್ಟಿ ಟಾಸ್ಕಿಂಗ್. ನೀವೇ ನೋಡಿದ್ದೀರಾ ಅಲ್ಲ, ನೀವು ಅಡುಗೆನೂ ಮಾಡ್ತೀರಾ, ಮಕ್ಕಳನ್ನೂ ರೆಡಿ ಮಾಡ್ತೀರಾ, ಆಫೀಸ್ಗೂ ರೆಡಿ ಆಗ್ತೀರಾ, ಪ್ರಾಜೆಕ್ಟ್ಸ್ಗಳನ್ನೂ ಮುಗಿಸ್ತೀರಾ, ಎಲ್ಲದನ್ನೂ ಮಾಡ್ತಾ ಇರ್ತೀರಾ ಅಲ್ವಾ? ಸೊ ಮಲ್ಟಿ ಟಾಸ್ಕಿಂಗ್ ಮಾಡೋದು ಹೆಂಗಸರಿಗೆ ಇಟ್ ಈಸ್ ಅ ಸ್ಟ್ರೆಂತ್. ಸೊ ಅದು ನಮ್ಮಲ್ಲಿ ಇದೆ ಗಂಡಸ್ರಿಗೆ ಕಂಪೇರ್ ಮಾಡಿದ್ರೆ. ಓಕೆ, ಸೊ ಅಗೇನ್ ವಿ ಗೋ ಥ್ರೂ ಅ ಲಾಟ್ ಆಫ್ ಚೇಂಜಸ್. ಸೊ ಫಿಸಿಕಲಿ ನೀವು ನೋಡಿದ್ರೆ ಒಂದು ಹೆಣ್ಮಗು ಹುಟ್ಟಿನಿಂದ ಸಾಯುವವರೆಗೂ, ಒಂದು ಗಂಡು ಮಗು ಹುಟ್ಟಿನಿಂದ ಸಾಯುವವರೆಗೂ ಕಂಪೇರ್ ಮಾಡಿದಾಗ ಸೊ ವಿ ಗೋ ಥ್ರೂ ಲಾಟ್ ಆಫ್ ಚೇಂಜಸ್. ನಿಮಗೆ ಗೊತ್ತಿದೆ ಅಲ್ವಾ? ಸೊ ಒಂದು ಮೆನಾರ್ಕೆ, ಸೊ ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆದಂತಹ ಸಮಯ ಅಲ್ವಾ, ಆವಾಗ ಹಾರ್ಮೋನ್ಸ್ಗಳು ಚೇಂಜಸ್ ಆಗುತ್ತೆ. ಆ್ಯಂಡ್ ಎವ್ರಿ ಮಂತ್ ಪೀರಿಯಡ್ಸ್ ಆಗುತ್ತೆ, ಮೆನ್ಸ್ಟ್ರುಯೇಷನ್ ಆಗುತ್ತೆ, ಆಗ ಕೂಡ ಮತ್ತೆ ಹಾರ್ಮೋನ್ಸು, ಇಟ್ಸ್ ಅ ಸೈಕಲ್. ಮಮತಾ ಮ್ಯಾಮ್ ನೋಸ್ ಬೆಟರ್ ಅಬೌಟ್ ಇಟ್. ಸೊ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನು ಒಂದ್ಸತಿ ಜಾಸ್ತಿ ಆಗುತ್ತೆ, ಒಂದ್ಸತಿ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ ನಮ್ಮ ಮೂಡ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಎಷ್ಟೋ ಜನಕ್ಕೆ ಜಸ್ಟ್ ಬಿಫೋರ್ ಮೆನ್ಸ್ಟ್ರುಯೇಷನ್, ಪ್ರೀ ಮೆನ್ಸ್ಟ್ರಲ್ ಡಿಸ್ಫೋರಿಕ್ ಡಿಸಾರ್ಡರ್ ಅಂತ ನಾವು ಕರಿತೇವೆ ಅದನ್ನು. ಅಂದರೆ ಮೆನ್ಸ್ಟ್ರುಯೇಷನ್ ಅಂದರೆ ಪೀರಿಯಡ್ಸ್ ಆಗೋದಕ್ಕೂ ಒಂದು 4-5 ದಿವಸ ಅಥವಾ ಒಂದು ವಾರ ಮುಂಚೆನೇ ಮೂಡಲ್ಲಿ ಚೇಂಜಸ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಕಿರಿಕಿರಿ ಆಗುತ್ತೆ, ಸಿಟ್ಟು ಬರುತ್ತೆ, ಮೈಯೆಲ್ಲ ಭಾರ ಅನಿಸುತ್ತೆ, ತುಂಬ ಸುಸ್ತಾದಂಗೆ ಆಗುತ್ತೆ, ಕಾಲುಗಳು ಎಳೆದಂಗೆ ಅನಿಸುತ್ತೆ. ಓಕೆ, ಸೊ ಇದು PMDD ಅಂತ ನಾವು ಕರಿತೇವೆ. ಸೊ ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆಗೋಕ್ಕೂ ಒಂದು ವಾರ ಮುಂಚೆ ಸ್ಟಾರ್ಟ್ ಆಗಿ ಪೀರಿಯಡ್ಸ್ ಆಗಿದ ಒಂದು 2-3 ದಿವಸಕ್ಕೆ ಅದು ಕಡಿಮೆ ಆಗಿ ಸೆಟ್ಲ್ ಆಗುತ್ತೆ. ದೆನ್ ದೇರ್ ಈಸ್ ಹ್ಯಾಪಿ ಫೇಸ್. ನೆಕ್ಸ್ಟ್ 15-20 ಡೇಸ್ ಇಸ್ ವೆರಿ ಹ್ಯಾಪಿ ಫೇಸ್. ಸೊ ತುಂಬ ಖುಷಿಯಾಗಿರ್ತೀರಾ, ಎನರ್ಜೆಟಿಕ್ ಆಗಿರ್ತೀರಾ. ಮತ್ತೆ ತಿರ್ಗಾ ಹಾರ್ಮೋನ್ ಚೇಂಜ್ ಆದ ತಕ್ಷಣ ಮತ್ತೆ ಡೌನ್ ಆಗಕ್ಕೆ ಶುರುವಾಗುತ್ತೆ. ಓಕೆ, ಸೊ ಮಂತ್ಲಿ ಚೇಂಜಸ್. ದೆನ್ ದೇರ್ ಇಸ್ ಪ್ರೆಗ್ನೆನ್ಸಿ. ಹೌದಾ? ಸೊ ಪ್ರೆಗ್ನೆನ್ಸಿ ಈಸ್ ಲೈಕ್ ಒಂದು ಬಿಗ್ ಸರ್ಕಲ್ ನಾವು ಹೋಗಿ ಬಂದಂಗೆ ಆಗುತ್ತೆ. ಸೊ ಒಂದು ಸತಿ ಪ್ರೆಗ್ನೆಂಟ್ ಆದರೆ ಫಸ್ಟ್ 9 months ಫುಲ್ ಪ್ರೆಗ್ನೆನ್ಸಿ, ಆಮೇಲೆ ಡೆಲಿವರಿ ಆದಮೇಲೆ ಪೋಸ್ಟ್ಪಾರ್ಟಮ್ ಪೀರಿಯಡ್ ಅಂತ ಅಂದರೆ ಆಲ್ಮೋಸ್ಟ್ 2 yearsವರೆಗೂ, ಅಂದರೆ ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸುವವರೆಗೂ ಬಾಡಿನಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಾ ಇರುತ್ತೆ, ಹಾರ್ಮೋನಲ್ ಚೇಂಜಸ್. ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಮಗು 2-3 ವರ್ಷ ಆಗೋವರೆಗೂ ಬಾಡಿನಲ್ಲಿ ಬಹಳಷ್ಟು ಚೇಂಜಸ್ ಆಗುತ್ತೆ. ಆ್ಯಂಡ್ ಬಾಡಿ ಟೇಕ್ಸ್ ಅಟ್ಲೀಸ್ಟ್ 3 years ಟು ರಿಕವರ್ ಫ್ರಮ್ ಒನ್ ಪ್ರೆಗ್ನೆನ್ಸಿ. ಓಕೆ, ಸೊ ಅದರಲ್ಲಿ 2-3 ಮಾಡ್ಕೊಂಡ್ಬಿಟ್ರೆ 3-6 ವರ್ಷ ಹೋಯಿತು ಅಂತ ಲೆಕ್ಕ. ಓಕೆ, ಸೊ ದಿಸ್ ಈಸ್ ಒನ್ ಥಿಂಗ್. ಆ್ಯಂಡ್ ದೆನ್ ಮತ್ತೆ
ಮೆನೋಪಾಸ್ ಅಂದರೆ ಮುಟ್ಟು ನಿಲ್ಲುವಂತಹ ಸಮಯ. ಓಕೆ, ಸೊ ಮುಟ್ಟು ನಿಲ್ಲುವಂತಹ ಸಮಯದಲ್ಲಿ ಅಗೇನ್, ಸೊ ಮುಟ್ಟು ನಿಲ್ಲೋದಕ್ಕೂ 2 ವರ್ಷ ಮುಂಚೆನೇ ದೇಹದಲ್ಲಿ ಹಾರ್ಮೋನಲ್ ಚೇಂಜಸ್ ಆಗೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಅಗೇನ್ ದೇರ್ ಆರ್ ಮೆನಿ ಸಿಂಪ್ಟಮ್ಸ್. ತುಂಬ ಜನಕ್ಕೆ ಅದು ಟಾಲ್ರೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಓಕೆ, ಸೊ ಮೈಯೆಲ್ಲ ಬಿಸಿ 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 ಅನ್ಸಕ್ಕೆ ಶುರು ಆಗುತ್ತೆ, ಬೇಗ ಬೆವರು ಬರುತ್ತೆ, ಬೇಗ ಒಂಥರ ಸಿಟ್ಟು ಬರುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಕೂಗಾಡೋಣ ಕಿರ್ಚಾಡೋಣ ಅಂತ ಅನಿಸುತ್ತೆ. ಓಕೆ, ಸ್ಟಾರ್ಟಿಂಗಲ್ಲಿ ಮದುವೆ ಆದ ಹೊಸದ್ರಲ್ಲಿ ಗಂಡ ಏನಾದರೂ ಹೇಳಿದ್ರು ಓಕೆ ಪರವಾಗಿಲ್ಲಪ್ಪ ನೋ ಪ್ರಾಬ್ಲಮ್ ಅನ್ನೋ ಥರ ಇರ್ತೀರ. ಅದೇ ಮೆನೋಪಾಸ್ ಟೈಮಲ್ಲಿ ನೀವು ಯಾರು ಹೇಳೋಕ್ಕೆ ಅನ್ನೋ ಲೆವೆಲಿಗೆ ಗಲಾಟೆ ಮಾಡ್ಕೊಳ್ಳೋ ಲೆವೆಲಿಗೆ ಹೋಗ್ಬಿಟ್ಟಿರುತ್ತೆ. ಓಕೆ, ಸೊ ದ್ಯಾಟ್ ಈಸ್ ಮೇನ್ಲಿ ಬಿಕಾಸ್ ಮೂಡ್ ಸ್ಟೇಟಸ್ಸು ಮೆನೋಪಾಸ್ ಟೈಮಲ್ಲಿ ಚೇಂಜ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರೋದ್ರಿಂದ. ಆ್ಯಂಡ್ ಮೆನೋಪಾಸ್ ಆದಮೇಲೆ ಮುಟ್ಟು ಕಂಪ್ಲೀಟಾಗಿ ನಿಂತ ಮೇಲೂ ಬಾಡಿ ಅಗೇನ್ ಇಟ್ ಈಸ್ ಗೋಯಿಂಗ್ ಥ್ರೂ ಚೇಂಜಸ್. ಸೊ 2-3 ವರ್ಷದವರೆಗೂ ಮತ್ತೆ ಹಾರ್ಮೋನ್ಸು ಚೇಂಜಸ್ ಆಗ್ತಾ ಇದೆ. ಸೊ ಅದಾದಮೇಲೆ ಹಾರ್ಮೋನ್ಸು ನಾರ್ಮಲ್ ಆದಮೇಲೆ, ಅಂದರೆ ಒಂದು ಸ್ಟೇಟಸ್ಗೂ ಬದಲಾವಣೆಗಳು ಆಗ್ತಾ ಇಲ್ಲ, ಆಗ ನಮ್ಮ ಮನಸ್ಸು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇಷ್ಟೊಂದು ಹಾರ್ಮೋನಲ್ ಚೇಂಜಸ್ ಇರೋದ್ರಿಂದ ಅದಕ್ಕೆ ತಕ್ಕನಾಗಿ ನಮ್ಮ ಮಾನಸಿಕ ಸಮಸ್ಯೆಗಳು, ನಮ್ಮ ಮನಸ್ಸು ಕೂಡ ಚೇಂಜಸ್ ಆಗೋದಕ್ಕೆ ಶುರುವಾಗುತ್ತೆ. ಓಕೆ, ಸೊ ಈಗ ಒಂದು ಹೆಣ್ಮಗು ತೊಗೊಂಡ್ರೆ ನಾವು ಮೆನಾರ್ಕೆ ಟೈಮಲ್ಲಿ ಏನೇನಾಗುತ್ತೆ, ಸೊ ಶಿ ಈಸ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಚೇಂಜಸ್ ಅಲ್ವಾ. ನಿಮಗೆ ಹೆಣ್ಮಕ್ಳಿದ್ರೆ ಅಥವಾ ಯು ಹ್ಯಾವ್ ಗಾನ್ ಥ್ರೂ ಮೆನಾರ್ಕೆ, ಆ ಮುಟ್ಟು ಶುರುವಾದಂಥ ಸಮಯದಲ್ಲಿ ಯು ಹ್ಯಾವ್ ಗಾನ್ ಥ್ರೂ ಇಟ್. ಸೊ ನಿಮಗೂ ಅರ್ಥ ಆಗಿರುತ್ತೆ ಅಲ್ವಾ. ಸೊ ಒಂದು ದೇಹದಲ್ಲಿ ಬದಲಾವಣೆಗಳಾಗ್ತಾ ಇದೆ, ಸೊ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಉದ್ದ ಆಗ್ತಾ ಇದ್ದಾರೆ, ಸೊ ಮುಖದಲ್ಲಿ ಪಿಂಪಲ್ಸ್ ಬರ್ತಾ ಇದೆ, ಅದ್ರ ಜೊತೆಗೆ ಮನಸ್ಸಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ. ದೈಹಿಕ ಬದಲಾವಣೆಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಕಷ್ಟ ಆಗಬಹುದು. ಓಕೆ, ಆ್ಯಂಡ್ ಬಿಫೋರ್ ಮೆನಾರ್ಕೆ ಅವಳಿಗೂ ಇನ್ನೊಂದು ಮಗುಗೂ, ಇನ್ನೊಂದು ಗಂಡು ಮಗುಗೂ ಅಂಥ ವ್ಯತ್ಯಾಸ ಇರಲ್ಲ, ಫ್ರೀಯಾಗಿ ಬಿಟ್ಟಿರ್ತೀರ ಹೌದಲ್ಲ. ಸೊ ಮೆನಾರ್ಕೆ ಆದ ತಕ್ಷಣ ರಿಸ್ಟ್ರಿಕ್ಷನ್ಸ್ ಶುರು ಆಗುತ್ತೆ, ಅಲ್ಲಿ ಹೋಗಬೇಡ, ಇದು ಮಾಡಬೇಡ, ಇಟ್ ಈಸ್ ನಾಟ್ ಸೇಫ್, ಬೇಗ ಬಂದುಬಿಡು, ಇಂಥ ಆ್ಯಕ್ಟಿವಿಟಿಗೆ ಹೋಗಬೇಡ, ರಿಸ್ಟ್ರಿಕ್ಷನ್ಸ್ ಶುರುವಾದ ತಕ್ಷಣ ಮತ್ತೆ ನನ್ನಲ್ಲಿ ಏನು ಕೊರತೆ ಇದೆ ಅನ್ನೋಂತಹ ಒಂದು ಮನೋಭಾವನೆ ಮಗುಗೆ ಬರೋದಕ್ಕೆ ಶುರು ಆಗ್ಬೋದು. ಸೊ ಸಾಮಾಜಿಕವಾಗಿ ಏನು ಅಕ್ಸೆಪ್ಟಬಲ್ ಸಿಚುವೇಶನ್ಸ್ ಇದೆ ಅದನ್ನು ನಾವು ಅವ್ರಿಗೆ ಬಿಡಿಸಿ ಹೇಳಿ ಅವ್ರನ್ನ ಒಂದು ನಾರ್ಮಲ್ಸಿಗೆ ಕರ್ಕೊಂಡು ಬರಬೇಕಾಗತ್ತೆ. ಸೊ ಆವಾಗ ಕೂಡ ಎಷ್ಟೋ ಹೆಣ್ಮಕ್ಳು ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ಎಷ್ಟೊಂದು ಜನಕ್ಕೆ ಮಂತ್ಲಿ ಪೀರಿಯಡ್ಸ್ ಆಗುತ್ತೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕೂಡ ಹದಿ ವಯಸ್ಸಿನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಸೊ ಒನ್ಸ್ ದೇ ಆರ್ ಓಕೆ, ಅದಾದಮೇಲೆ PMDD ನಾನು ಅವಾಗಲೇ ಹೇಳಿದೆ ಏನೇನು ಸಿಂಪ್ಟಮ್ಸ್ ಬರುತ್ತೆ ಅಂತ, ಪೀರಿಯಡ್ಸಿಗೆ ಮುಂಚೆ ಏನೇನಾಗುತ್ತೆ ಮಾನಸಿಕ ಸಮಸ್ಯೆಗಳು ಅಂತ. ಸೊ ಅದನ್ನು ಟಾಲ್ರೇಟ್ ಮಾಡೋದನ್ನು ನಾವು ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ. ದೆನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಯಾರು ಮಾನಸಿಕ ಸಮಸ್ಯೆಗೆ ಒಳಗಾಗುವಂತಹ ಚಾನ್ಸಸ್ ಇರುತ್ತೆ ಅವ್ರಿಗೆ ಡಿಪ್ರೆಷನ್ ಆಗುವಂಥ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಪ್ರೆಗ್ನೆನ್ಸಿ ಇಟ್ ಸೆಲ್ಫ್ ಇಸ್ ಅ ಹ್ಯೂಜ್ ಚೇಂಜ್ ಹೌದಲ್ಲ, ಮೇಜರ್ ಬದಲಾವಣೆ. ಎಷ್ಟೊಂದು ಜನಕ್ಕೆ ದೇಹದಲ್ಲಿ ಆಗಿರುವಂಥ ಬದಲಾವಣೆನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಈಗಲೂ 2 ಪ್ರೆಗ್ನೆನ್ಸಿ ಆಗಿ 35-40 ವರ್ಷ ಆದ್ರೂ ಸ್ಟ್ರೆಚ್ ಮಾರ್ಕ್ಸ್ ಹೇಗೆ ಕಡಿಮೆ ಮಾಡೋದು ಅಂತ ಕೇಳ್ಕೊಂಡು ಬರೋರಿದ್ದಾರೆ ಸೀರಿಯಸ್ಲಿ. ಯಾಕಂದರೆ ಅದು ಅವರ ದೇಹದಲ್ಲಿ ಆಗಿರುವಂತಹ ಬದಲಾವಣೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ, ರೈಟ್. ಸೊ ದಟ್ ಈಸ್ ಅನದರ್ ಥಿಂಗ್. ಇನ್ನು ಡೆಲಿವರಿ ಆದಮೇಲೆ ಎಷ್ಟೊಂದು ಜನಕ್ಕೆ ಪೋಸ್ಟ್ಪಾರ್ಟಮ್ ಬ್ಲೂಸ್ ಅಂತ ನಾವು ಕರಿತೀವಿ. ಅಂದರೆ ಡೆಲಿವರಿ ಆದಮೇಲೆ ನೀವು ಕೇಳ್ದಂಗೆ ಸನ್ನಿ ಅಂತ ಕೇಳಿರ್ತೀರ, ಬಾಣಂತಿ ಸನ್ನಿ ಅಂತ ನೀವು ಕೇಳಿರ್ತೀರ. ಸೊ ಬಾಣಂತಿ ಸನ್ನಿ ಅನ್ನೋದು ತುಂಬ ಸಿವಿಯರ್ ಆಗಿರುವಂತಹ ಒಂದು ಮಾನಸಿಕ ಕಾಯಿಲೆ. ಅಂದರೆ ಅವ್ರಿಗೆ ಪೋಸ್ಟ್ಪಾರ್ಟಮ್ ಸೈಕೋಸಿಸ್ ಅಂತ ನಾವು ಮೆಡಿಕಲ್ ಟರ್ಮ್ಸಲ್ಲಿ ಕರಿತೀವಿ. ಅವ್ರಿಗೇನಾಗುತ್ತೆ, ಎಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ, ನಾನು ಯೋಚನೆ ಮಾಡ್ತಿರೋವಂಥದ್ದು ಸರಿನಾ ತಪ್ಪ ಭ್ರಮೇನಾ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ, ಭ್ರಮೇನಲ್ಲೇ ಇರ್ತಾರೆ. ಸೊ ಭ್ರಮೇನೇ ಸತ್ಯ ಅಂದ್ಕೊಂಡು ಬಿಹೇವ್ ಮಾಡ್ತಿರ್ತಾರೆ. ಓಕೆ, ದಟ್ ಈಸ್ ಒನ್ ಥಿಂಗ್. ಅದಕ್ಕಿಂತ ಕಡಿಮೆ ಪ್ರಮಾಣದ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಥವಾ ಪೋಸ್ಟ್ಪಾರ್ಟಮ್ ಬ್ಲೂಸ್ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿದೆ, ಡೆಲಿವರಿ ಆದ ತಕ್ಷಣ ಮಗು ಮಲ್ಕೊಳ್ಳುತ್ತಾ? ಮಲ್ಗೋದಿಲ್ಲ. ಸೊ ಎಷ್ಟು ದಿವಸ ಮಲ್ಗೋದಿಲ್ಲ ಅದು? ಹೆಚ್ಚು ಕಮ್ಮಿ 3-6 ತಿಂಗಳವರೆಗೂ ಮಲ್ಗೋದಿಲ್ಲ ಮಕ್ಕಳು ಅಲ್ವಾ. ಸೊ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಇದೆ, ಅವರು ಮಗುನ ಕೇರ್ ಮಾಡ್ತಿದ್ದಾರೆ ಅಂತಂದರೆ ಯು ಹ್ಯಾವ್ ಟು ಗೆಟ್ ಅಪ್ ಓನ್ಲಿ ಫಾರ್ ಫೀಡಿಂಗ್ ಅನ್ನಂಗಿದ್ರೆ 2 ಗಂಟೆಗೆ ಒಂದ್ಸತಿ ಎದ್ದೇಳಬೇಕು, ಫೀಡ್ ಮಾಡಬೇಕು. ಮಗು ಅಳ್ತಾ ಇದ್ರೆ ಫಸ್ಟ್ 1 ವಾರ 10 ದಿವಸ ನಿಮ್ಮ ಮನೇಲಿ ಇರೋರು ದೊಡ್ಡವ್ರು ನೋಡ್ಕೋತಾರೆ, ಅದಾದಮೇಲೆ ಕೈ ಕೊಟ್ಬಿಟ್ಟು ನಿದ್ದೆ ಮಾಡ್ತಾರೆ ಹೌದಲ್ಲ. ಸೊ ಆ ಟೈಮಲ್ಲಿ ನಿದ್ರೆ ಡಿಸ್ಟರ್ಬ್ ಆಗಿರುತ್ತೆ, ತುಂಬ ಸುಸ್ತಾಗ್ತಾ ಇರುತ್ತೆ, ಎಕ್ಸಾಸ್ಟ್ ಆಗ್ತಾ ಇರ್ತಾರೆ. ಆ್ಯಂಡ್ ದೆರ್ ವಾಸ್ ಅಟೆನ್ಷನ್
ಕಂಪ್ಲೀಟ್ ಅಟೆನ್ಷನ್ ಟು ದ ಲೇಡಿ ಅಂಟಿಲ್ ಶಿ ಡೆಲಿವರ್ಡ್ ಅಲ್ವಾ. ಡೆಲಿವರಿ ಆಗೋವರೆಗೂ ತಾಯಿನ ನಾವು ಜಾಸ್ತಿ ಗಮನ ಕೊಡ್ತೀವಿ. ಡೆಲಿವರಿ ಆದ ತಕ್ಷಣ ಗಮನ ಯಾರ ಕಡೆಗೆ ಹೋಗುತ್ತೆ? ಮಗು ಕಡೆಗೆ ಹೋಗುತ್ತೆ ಅಲ್ವಾ. ತಾಯಿನ ಶಿ ಈಸ್ ಓಕೆ, ಶಿ ಕ್ಯಾನ್ ಮ್ಯಾನೇಜ್ ಅನ್ನೋದು ಎಲ್ಲರ ಒಂದು ಕಲ್ಪನೆ. ಬಟ್ ಶಿ ಆಲ್ಸೋ ನೀಡ್ಸ್ ದಟ್ ಕೇರ್. ಆ ಒಂದು ಕೇರ್ ಬೇಕು ಅವ್ರಿಗೆ. ಆ ಕೇರ್ ಇದ್ದಾಗ ಅವರು ಬ್ಲೂಸ್ ಅಥವಾ ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ಸು ಇರೋದಿಲ್ಲ. ಬಟ್ ಯಾವಾಗ ಗಮನ ಮಗು ಕಡೆಗೆ ಜಾಸ್ತಿ ಹೋಗುತ್ತೆ, ಸೊ ತಾಯಿಗೆ ಆ ಒಂದು ಲೋನ್ಲಿ ಫೀಲಿಂಗ್ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮಗುನ ನೆಗ್ಲೆಕ್ಟ್ ಮಾಡಬಹುದು, ತುಂಬ ಬೇಜಾರಾಗ್ಬೋದು, ತುಂಬ ಸಿಟ್ಟು ಬರ್ಬೋದು. ಆಗಲೇ ನಾನೇನು ಡಿಪ್ರೆಷನ್ದು ಏನೇನು ಸಿಮ್ಟಮ್ಸ್ ಹೇಳಿದೆ ಅದೆಲ್ಲ ಸಿಮ್ಟಮ್ಸು ತಾಯಿನಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಸಿವಿಯರ್ ಡಿಪ್ರೆಷನ್ಗೆ ಹೋಗ್ಬಿಟ್ರೆ ಟ್ರೀಟ್ಮೆಂಟ್ ಬೇಕಾಗತ್ತೆ. ಪೋಸ್ಟ್ಪಾರ್ಟಮ್ ಬ್ಲೂಸ್ ಅಂತ ನಾವೇನು ಕರಿತೀವಿ, ದಟ್ ಈಸ್ ಲೈಕ್ ಒಂದು 15-20 ಡೇಸ್ವರೆಗೂ ಬೇಜಾರಿರುತ್ತೆ, ಟೆನ್ಷನ್ ಇರುತ್ತೆ, ಗಾಬರಿ ಇರುತ್ತೆ, ಭಯ ಇರುತ್ತೆ. ಮಗುನ ನಾನು ಹೇಗೆ ನೋಡ್ಕೊಳ್ತೀನಿ ಅನ್ನೋವಂಥ ಒಂದು ಅಂಜಿಕೆ ಇರುತ್ತೆ. ಮಗುಗೆ ನಾನು ಕರೆಕ್ಟಾಗಿ ಫೀಡ್ ಮಾಡ್ತಾ ಇದ್ದೀನಾ ಇಲ್ವಾ, ಮಗುನ ಸರಿಯಾಗಿ ಮಲಗಿಸಿದೀನಾ, ಮಗುಗೇನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಈ ರೀತಿಯಾದಂತಹ ಭಯ ಆತಂಕ ತಾಯಿನ ಕಾಡ್ಬೋದು. ಓಕೆ, ನಾವು ಇಟ್ ಇಸ್ ಡನ್, ಪ್ರೆಗ್ನೆನ್ಸಿ ಆಯಿತು, ಎಲ್ಲ ಸಪೋರ್ಟ್ ಸಿಕ್ತು, ಆ್ಯಂಡ್ ಶಿ ಈಸ್ ಓಕೆ, ಬೇಬಿ ಈಸ್ ಓಕೆ, 2-3 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ. ಓಕೆ, ಆಮೇಲೆ ಮಗು ಬೆಳೆಯುವಾಗ ಆ ಮಗುವಿನ ಬದಲಾವಣೆ ಜೊತೆಗೆ ತಾಯಿಯಲ್ಲೂ ಕೂಡ ಬದಲಾವಣೆಗಳು ಆಗ್ತಾ ಇರತ್ತೆ, ಹೌದಲ್ವಾ. ಸೊ ಆ ಮಗು 10 ವರ್ಷ ಇದ್ದರೆ ಬೇರೆ ರೀತಿಯ ಭಯ, 15 ವರ್ಷ ಇದ್ದರೆ ಬೇರೆ ರೀತಿಯ ಭಯ. ಸೊ ಆ ಭಯದ ವಾತಾವರಣದಲ್ಲೇ ಇರ್ತಾರೆ, ಹೌದಲ್ಲ. ಸೊ ನೀವು ಹೇಗಿರ್ತೀರಾ ಅದ್ರ ಬೇಸಿಸ್ನಲ್ಲಿ ಮಗುವಿನಲ್ಲೂ ಕೂಡ ಬದಲಾವಣೆಗಳು ಆಗ್ತದೆ. ನೀವು ತುಂಬ ಗಾಬರಿ ಮಾಡ್ಕೊಳ್ಳೋರಾದರೆ ಮಗುನೂ ಗಾಬರಿ ಜಾಸ್ತಿ ಆಗತ್ತೆ, ಹೌದಲ್ಲೋ. ಸೊ ನೀವು ಯಾವುದೋ ಒಂದು ವಿಚಾರಕ್ಕೆ ಈಗ ಸ್ಟವ್ವಲ್ಲಿ ಹಾಲು ಕಾಯಿಸ್ತಾ ಇದ್ದೀರಾ, ಹಾಲು ಉಕ್ಕೋಗ್ಬಿಡುತ್ತೆ ಅಂತೇಳಿ ಅದ್ರ ಪಕ್ಕನೇ ನಿಂತಿದ್ರೆ ಸ್ಟವ್ ಹತ್ರ ಬರೋಕ್ಕೇನೆ ಮಗು ಹೆದರ್ಕೊಳ್ಳುತ್ತೆ, ಹೌದಲ್ಲ. ಸೊ ನಾವು ಹೇಗೆ ನಡ್ಕೊಳ್ತೀವೋ ಅದನ್ನು ನೋಡಿಕೊಂಡು ನಮ್ಮ ಮಕ್ಕಳು ಅದೇ ರೀತಿಯಾಗಿ ನಡ್ಕೊಳ್ತಾರೆ. ಸೊ ಆದ್ದರಿಂದ ಮಕ್ಕಳಲ್ಲಿ ನಾವು ಬದಲಾವಣೆ ತರಬೇಕಂದ್ರೆ ನಮ್ಮಲ್ಲಿ ಬದಲಾವಣೆಗಳು ಆಗಬೇಕಾಗತ್ತೆ. ಆ್ಯಂಡ್ ದೆನ್ ಮೆನೋಪಾಸ್ ಬಂತು. ಸೊ ಮೆನೋಪಾಸ್ ಬರೋವರೆಗೂ ನಾವು ಎಚ್ಚೆತ್ಕೊಳ್ಳೋದಿಲ್ಲ ಅಲ್ವಾ. ಸೊ ಇಲ್ಲಿ ಎಷ್ಟು ಜನ ಡೈಲಿ ಎಕ್ಸಸೈಸ್ ಮಾಡ್ತೀರಾ? 1, 2, 3, 4, 5. ಓಕೆ, ಇನ್ನಷ್ಟು ಜನ 5 ಜನ ಮಾಡೋದಿಲ್ಲ, 5 ಜನ ಮಾಡ್ತೀರಾ. ಓಕೆ, ಈಕ್ವಲ್ ಇದ್ದೀರಾ. ಸೊ ಇವುಗಳೆಲ್ಲ ಆಗಬಾರ್ದು ಅಂತಂದರೆ ನಾವು ಡಿಪ್ರೆಷನ್ಗೆ ಹೋಗಬಾರ್ದು, ನಾವು ಆತಂಕ ಮಾಡ್ಕೋಬಾರ್ದು, ನಾವು ಮಾನಸಿಕವಾಗಿ ಆರೋಗ್ಯವಾಗಿರಬೇಕು ಅಂತಂದರೆ ಕೆಲವೊಂದು ಡಿಸಿಪ್ಲಿನ್ಡ್ ಆ್ಯಕ್ಟಿವಿಟೀಸ್ನ ನಾವು ಮಾಡಲೇಬೇಕು. ಅದೆಲ್ಲ ಮಾಡಿದ್ಮೇಲೂ ನಾವು ಡಿಪ್ರೆಷನ್ಗೆ ಹೋಗ್ಬೋದು, ಅದು ಬೇರೆ ವಿಚಾರ, ಆಯಿತಾ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಎಲ್ಲರಿಗೂ ಗೊತ್ತಿದೆ, ಬಟ್ ಪ್ರಿವೆನ್ಷನ್ನ ನಾವು ಮಾಡೋದು ತುಂಬ ರೇರ್ ಅಲ್ವಾ. ಸೊ ಎವ್ರಿ ಡೇ ಯು ಹ್ಯಾವ್ ಟು ಸ್ಪೆಂಡ್ 1 hour ಫಾರ್ ಯೋರ್ ಸೆಲ್ಫ್. ತಪ್ಪಲ್ಲ. ಸೊ ಮೆನಿ ಮದರ್ಸ್, ಮೆನಿ ವುಮೆನ್ ಫೀಲ್ ದಟ್ 1 hour 24 ಗಂಟೆಲಿ 1 hour ನನಗೋಸ್ಕರ ಎತ್ತಿಟ್ಕೊಂಡ್ಬಿಟ್ರೆ ಇಟ್ ಈಸ್ ಸೆಲ್ಫಿಶ್ ಅಂತ ಅನ್ಕೋತಾರೆ. ಇಟ್ ಈಸ್ ನಾಟ್. ಓಕೆ, ಸೊ 1 hour ನಮಗೋಸ್ಕರ ನಾವು ಎತ್ತಿಟ್ಕೊಂಡ್ರೆ ನಮ್ಮ ಮೂಡ್ ಬೆಟರ್ ಇರುತ್ತೆ. ನಾವು ಬೇರೆ ಏನು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ. ಸೊ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಸೆಲ್ಫಿಶ್. ಓಕೆ, ಸೊ 1 hour ನೀವೇನು ಮಾಡ್ಬೋದು, 40 minutes ಅಟ್ಲೀಸ್ಟು ಎಕ್ಸಸೈಸ್, ವ್ಯಾಯಾಮ ಅಂತ ಏನು ಹೇಳ್ತೀವಿ. ಇಟ್ ಕ್ಯಾನ್ ಬಿ ಇನ್ ಎನಿ ಫಾರ್ಮ್. ಯೋಗ ಇರಬಹುದು, ಸ್ವಿಮ್ಮಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು, ಪ್ಲೇಯಿಂಗ್ ಇರ್ಬೋದು, ವಾಟ್ ಎವರ್, ಜಾಗಿಂಗ್ ಇರ್ಬೋದು. ನಿಮಗೆ ಯಾವ ಎಕ್ಸಸೈಸ್ ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಮಾಡಿ. ನಾವು ಹೆಣ್ಮಕ್ಳಿಗೆ ಹೇಳಿದಾಗ ಅವ್ರ ಮೇನ್ ಏನು ಹೇಳ್ತಾರೆ ಗೊತ್ತಾ, ಮನೆ ಕೆಲಸನೇ ಎಷ್ಟೊಂದಿದೆ, ನಾವು ಎಷ್ಟೊಂದು ಕೆಲಸ ಮಾಡ್ತೀವಿ, ಮತ್ತು ನಮಗೆ ಎಕ್ಸಸೈಸ್ ಇನ್ನೇನಕ್ಕೆ ಬೇಕು, ಅಷ್ಟು 1 bucket ಬಟ್ಟೆ ಒಗಿತೀವಿ ಅಂತಾರೆ. ನೋ. ಸೊ ನೀವು ಎಷ್ಟೇ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರೂ ಇಟ್ ಈಸ್ ನಾಟ್ ಈಕ್ವಲ್ ಟು ಎಕ್ಸಸೈಸ್. ಈಗ ನೀವು ಹೇಳಿ, ನೀವು ಮನೆ ಕಸ ಗುಡಿಸಿ ಒರೆಸ್ತಾ ಇರ್ತೀರಾ, ನಿಮ್ಮ ಮನಸ್ಸು ಹೇಗಿರುತ್ತೆ ಆ ಟೈಮಲ್ಲಿ? ಮನಸ್ಸಲ್ಲಿ ಏನು ನಡೀತಾ ಇರುತ್ತೆ? ಸಾರಿ ಮೇಡಮ್, ಸಿಟ್ಟು ಬರ್ತಾ ಇರುತ್ತೆ. ಸೊ ಒಂದು ಒರೆಸೋ ಕಡೆ ಗಮನ ಹೋಗುತ್ತೆ, ಇನ್ನೊಂದು ಸಿಟ್ಟು ಬರುತ್ತೆ. ಓಕೆ, ಮತ್ತೆ ಇನ್ನೇನಾಗುತ್ತೆ? ಎಸ್, ನೆಕ್ಸ್ಟ್ ಏನು ಕೆಲಸ ಮಾಡಬೇಕು, ನೆಕ್ಸ್ಟ್ ಏನಿದೆ, ಇದೇ ಇಷ್ಟು ಹೊತ್ತು ತಗೋತಾ ಇದೆ, ಟಾಯ್ಸ್ ಎಲ್ಲ ಹರಡಾಕ್ಬಿಟ್ಟಿದ್ದಾರೆ, ಬಟ್ಟೆ ಎಲ್ಲ ಬೆಸಾಡ್ ಹೋಗಿದ್ದಾರೆ ಅಲ್ವಾ. ಸೊ ಮನಸ್ಸು ಕಾಮ್ ಆಗಿಲ್ಲ.
ಅದೇ ನೀವು ಪಾರ್ಕಲ್ಲಿ ಹಾಫ್ ಆನ್ ಅವರ್ ವಾಕಿಂಗ್ ಹೋದಾಗ ಮನಸ್ಸು ಹೇಗಿರುತ್ತೆ? ಇಟ್ ವಿಲ್ ಬಿ ಕಾಮ್. ಇಟ್ ವಿಲ್ ಬಿ ಫಸ್ಟ್ 5 minutes ರ್ಯಾಂಡಮ್ ಆಗಿ ಅದು ಇದು ಥಾಟ್ಸ್ ಬರುತ್ತೆ, ಅದಾದಮೇಲೆ ಮನಸ್ಸು ಕಾಮ್ ಆಗುತ್ತೆ. ಆ್ಯಂಡ್ ಇಫ್ ಯು ಮಿಕ್ಸ್ ವಾಕಿಂಗ್ ಜೊತೆಗೆ ಬ್ರೀತಿಂಗ್ ಎಕ್ಸಸೈಸ್ನ ನೀವು ಜೊತೆಗೆ ಸೇರಿಸ್ಕೊಂಡು ಮಾಡಿದ್ರೆ ಮನಸ್ಸು ಇನ್ನೂ ಕಾಮ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಕ್ರಮಬದ್ಧವಾಗಿ ಉಸಿರಾಡಿಕೊಂಡು ವಾಕಿಂಗ್ ಮಾಡೋದು, ಆವಾಗ ಮನಸ್ಸು ಒಂದು ಹಿಡಿತಕ್ಕೆ ಬರುತ್ತೆ. ಓಕೆ, ಸೊ ಎಷ್ಟೇ ಫಿಸಿಕಲ್ ಕೆಲಸ ನೀವು ಮಾಡ್ತಿದ್ರು ಕೂಡ ವ್ಯಾಯಾಮ ಅನ್ನೋದು ತುಂಬ ಮುಖ್ಯ. ಓಕೆ, ಸೊ ವ್ಯಾಯಾಮ. ಸೆಕೆಂಡ್ ಥಿಂಗ್ ಇಸ್ ಬ್ಯಾಲೆನ್ಸ್ಡ್ ಡಯಟ್. ಏನು ಬ್ಯಾಲೆನ್ಸ್ಡ್ ಡಯಟ್ ಅಂದರೆ, ಓ ಎಲ್ಲ ತಿಂತೀವಿ ಬಿಡಿ ಮೇಡಮ್ ಅಂತ ಅನ್ಬೇಡಿ. ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನು? ಲಾಟ್ಸ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ತಿಂತೀವ? ಲಾಟ್ಸ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ತಿಂತೀವ? ಆ್ಯಪಲ್ ಕಟ್ ಮಾಡ್ತೀರಾ? ಕಟ್ ಮಾಡಿದ್ರೆ ಯಾರಿಗೆ ಹೋಗುತ್ತೆ? ಎಲ್ಲರಿಗೂ. ಮಕ್ಕಳಿಗೆ ಫೋರ್ಸ್ ಮಾಡಿ ತಿನ್ನಬೇಕು, ಯಾಕೆ ತಿನ್ನಲ್ಲ ಅಂತ ತಿನ್ನಿಸ್ಬಿಟ್ಟು ನೀವು ಮಿಕ್ಕಿದ್ರೆ ತಿಂತೀರಾ, ಇಲ್ಲ ಅಂದರೆ ಇಲ್ಲ ಅಲ್ವಾ? ಸೊ ಯು ಮೇಕ್ ಶೋರ್ ದಟ್ ಅದು ಮಿಕ್ಕಂಗಿಲ್ಲ, ಹೌದಲ್ಲ? ಸೊ ನಿಮ್ಮ ಮೊದಲನೇ ಕನ್ಸರ್ನ್ ಏನಿರುತ್ತೆ, ಮಕ್ಕಳು ತಿನ್ನಬೇಕು. ಸೊ ಯಾವುದನ್ನ ಮಿಕ್ಕಿಸ್ಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಅವಾಗ, ರೈಟ್? ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಬರೀ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಿನ್ನೋದು ಅಂತ ಅಲ್ಲ. ಸೊ ಕಾರ್ಬೋಹೈಡ್ರೇಟ್ಸ್ ಅಂದರೆ ಅನ್ನ ಅಥವಾ ರಾಗಿ ಅಥವಾ ಗೋಧಿ ಐಟಮ್ ಎಷ್ಟಿದೆ ಅದು 1 ಕಪ್ ಇದ್ದರೆ, ತರಕಾರಿ ಇದು 2 ಕಪ್ ಇರಬೇಕು, ಪ್ರೋಟೀನ್ಸು 1.5 ಕಪ್ ಇರಬೇಕು. ಓಕೆ, ಸೊ ಆ ಥರ ನೀವು ಅದನ್ನು ಡಿವೈಡ್ ಮಾಡಿಕೊಂಡು ತಿನ್ನಬೇಕಾಗತ್ತೆ. ಆ್ಯಂಡ್ ಯು ಶುಡ್ ಸ್ಟಾರ್ಟ್ ವಿತ್ ದ ಪ್ರೋಟೀನ್. ಅಂದರೆ ಫಸ್ಟ್ ಕಾಳು ತಿಂದು, ಹಣ್ಣು ತಿಂದು, ತರಕಾರಿ ತಿಂದು, ಆಮೇಲೆ ಅನ್ನ ತಿನ್ನಬೇಕು. ನಾವೇನು ಮಾಡ್ತೀವಿ? ಫಸ್ಟು ಅನ್ನ ತಿಂತೀವಿ, ಆಮೇಲೆ ಉಳಿದಿದ್ದನ್ನು ತಿನ್ನೋದಕ್ಕೆ ಟ್ರೈ ಮಾಡ್ತೀವಿ ಅಲ್ಲ? ಸೊ ಹಾಗೆ. ಆ್ಯಂಡ್ ಮನೆಯಲ್ಲಿ ನಾವು ಅಡುಗೆ ಮಾಡಿದಾಗ ಯೂಶ್ವಲಿ ನಮ್ಮ ಅಭ್ಯಾಸ ಏನಿರುತ್ತೆ, ಮನೇಲಿ ಎಲ್ಲರನ್ನೂ ಕೂರಿಸ್ಬಿಟ್ಟು ನೀವು ಬಡಿಸ್ತೀರಾ, ನೀವು ಜೊತೆಗೆ ಕೂರ್ತೀರಾ? ಯೂಶ್ವಲಿ ಕೂರಲ್ಲ. ಮೋಸ್ಟ್ ಆಫ್ ದ ಹೌಸ್ ಹೋಲ್ಡ್ಸ್ನಲ್ಲಿ ಜೊತೆಗೆ ಕೂರೋದಿಲ್ಲ. ಎಲ್ರದ್ದು ಊಟ ಆದಮೇಲೆ ಲಾಸ್ಟಲ್ಲಿ ನೀವು ಕೂರ್ತೀರಾ. ಅವಾಗ ಏನಾಗುತ್ತೆ? ಮಿಕ್ಕಿದ್ದನ್ನೆಲ್ಲ ನೀವು ತಿನ್ನಬೇಕು ಒಂದು. ಇನ್ನೊಂದು, ನ್ಯೂಟ್ರಿಷನಲ್ ರಿಚ್ ಫುಡ್ ಏನಿರುತ್ತೆ ಎಲ್ಲ ಡಿವೈಡ್ ಮಾಡಿಬಿಡ್ತೀರಾ. ಇನ್ನೇನು ಉಳಿದಿರುತ್ತೆ ಅದನ್ನು ಮಾತ್ರ ನೀವು ತಿಂತೀರಾ. ಆವಾಗ ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಷನ್ನು ಸಿಗೋದಿಲ್ಲ ಅಲ್ವಾ? ಇನ್ಸ್ಟೆಡ್ ಡೂ ಅ ಫ್ಯಾಮಿಲಿ ಡಿನ್ನರ್. ಫ್ಯಾಮಿಲಿ ಡಿನ್ನರ್ ಅಂತಂದ್ರೆ ಏನು? ಏನೇನು ಅಡುಗೆ ಮಾಡಿದ್ದೀರಾ ತಂದಿಟ್ಕೊಂಬಿಡಿ, ಎಲ್ಲರೂ ಕೂತ್ಕೊಳ್ಳಿ ಅಲ್ವಾ? ನೀವೇ ಬಡಿಸ್ಬೇಕು ಅಂತ ಏನಿಲ್ಲ, ಅವ್ರವ್ರು ಸರ್ವ್ ಮಾಡ್ಕೋಬೋದು. ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕೂತಾಗ ಅದು ಮಾತೂ ಚೆನ್ನಾಗಿ ಬರುತ್ತೆ, ಮಕ್ಕಳ ಜೊತೆಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ಸೊ ನಿಮ್ಮ ಕಷ್ಟನ ಹೇಳ್ಕೊಳ್ತೀರಾ, ಅವ್ರ ಕಷ್ಟನ ಹೇಳ್ಕೊಳ್ತಾರೆ. ಸೊ ದೆರ್ ಇಸ್ ಅ ಕಾನ್ವರ್ಸೇಷನ್ ಗೋಯಿಂಗ್ ಆನ್ ಅಲ್ವಾ? ಸೊ ಇಲ್ಲಾಂದ್ರೆ ಏನಾಗುತ್ತೆ, ಬೇಗ ಬೇಗ ತಿನ್ನಿ, ಬೇಗ ಬೇಗ ತಿನ್ನಿ, ಬೇಗ ಬೇಗ ತಿನ್ನಿ ಅಂತ ಹೇಳೋದಕ್ಕೆ ಶುರು ಮಾಡ್ತೀರಾ. ಅದ್ರ ಬದಲು ಎಲ್ಲ ಒಟ್ಟಿಗೆ ಕೂತು ಎಲ್ಲರೂ ಒಟ್ಟಿಗೆ ತಿನ್ನಬೇಕಾದ್ರೆ ಅದು ಮನಸ್ಸಿನ ಒಂದು ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ. ಓಕೆ, ಸೊ ಅದು ಒಂದು ವಿಚಾರ. ಇನ್ನೊಂದು, ನ್ಯೂಟ್ರಿಷನ್ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಸೊ ಎಕ್ಸಸೈಸ್, ನ್ಯೂಟ್ರಿಷನ್. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎಸ್, ಸ್ಲೀಪ್, ನಿದ್ರೆ. ನಿದ್ರೆ ಎಷ್ಟು ಅವರ್ಸ್ ಬೇಕು? 6 to 8 hours ಬೇಕೇ ಬೇಕು, ಆಯಿತಾ? ಸೊ ನಾವೇನು ಮಾಡ್ತೀವಿ ನಿದ್ರೆಗೆ? ವಾಟ್ ಡು ವಿ ಡು? ಎಲ್ಲ ಕೆಲಸ ಮುಗಿಸಿ ಹಾಸಿಗೆ ಮೇಲೆ ಹೋದ್ಮೇಲೆ ಮೊಬೈಲ್ ಎತ್ಕೋತೀವಿ, ಹೌದಾ? ಸೊ ಮೋಸ್ಟ್ ಆಫ್ ದ ವುಮನ್ ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂದರೆ, ಥ್ರೂ ಔಟ್ ದ ಡೇ ನಾನು ಎಲ್ಲರಿಗೋಸ್ಕರ ಕೆಲಸ ಮಾಡಿದ್ದೀನಿ. ಓಕೆ, ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಗಂಡಂಗೋಸ್ಕರ, ದೆನ್ ಆಫೀಸ್ ಕೆಲಸ ಎಲ್ಲ ಮಾಡಿದ್ದೀನಿ. ಐ ಫಿನಿಶ್ಡ್ ಆಲ್ ಮೈ ರೋಲ್ಸ್. ಓಕೆ, ದಿಸ್ ಇಸ್ ಮೀ ಟೈಮ್. ಮೀ ಟೈಮ್ ಅಂದರೆ ಏನು? ಸೊ ಮೀ ಟೈಮ್ ಇಸ್ ಮೊಬೈಲ್ ಟೈಮ್ ಆಗಿದೆ ಅಲ್ವಾ? ಸೊ ಡೂಮ್ ಸ್ಕ್ರಾಲಿಂಗ್ ಅಂತ ಹೇಳ್ತೀವಿ. ಅಂದರೆ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾನ ಓಪನ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಸ್ಕ್ರೋಲ್ ಮಾಡ್ಕೊಂಡಿರೋದು. ಅದರಲ್ಲಿ ಕಂಟೆಂಟ್ ಏನೂ ಇರಲ್ಲ, ಕಲಿಯೋದೇನೂ ಇರಲ್ಲ, ಜಸ್ಟ್ ಎಂಗೇಜಿಂಗ್ ಆ್ಯಂಡ್ ಸ್ಕ್ರೋಲಿಂಗ್, ಆಯಿತಾ?
ಅಥವಾ ಕೆಲವರಿಗೆ ಸೀರಿಯಲ್ಸ್ ನೋಡೋವಂಥ ಅಭ್ಯಾಸಗಳಿರುತ್ತೆ, ಸೀರಿಯಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋದು. ಮೊಬೈಲ್ನಲ್ಲೇ ನೋಡ್ತಾರೆ ಈಗ, ಟಿ ವಿನಲ್ಲಿ ನೋಡೋದು ಕಮ್ಮಿ ಆಗಿಬಿಟ್ಟಿದೆ. ಸೊ ಸೀರಿಯಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋದು. ಸೊ ಇದರಿಂದ ಏನಾಗುತ್ತೆ, ನಿದ್ರೆ ಕಾಂಪ್ರಮೈಸ್ ಆದರೆ ಏನಾಗುತ್ತೆ, ಮೋರ್ ಯು ವಾಚ್ ಮೊಬೈಲ್, ನೀವು ರಾತ್ರಿ ಹೊತ್ತು 9 ಗಂಟೆ 10 ಗಂಟೆ ಮೇಲೆ ಜಾಸ್ತಿ ಸ್ಕ್ರೀನ್ ನೋಡಿದಷ್ಟು ನಿಮ್ಮ ಮೆದುಳಲ್ಲಿರುವಂತಹ ನಿದ್ರೆಗೆ ಸಂಬಂಧಪಟ್ಟಂತಹ ಸೆಂಟರು ಶಟ್ ಡೌನ್ ಆಗೋದಿಲ್ಲ. ಅಂದರೆ ನಿದ್ರೆನ ಇಂಡ್ಯೂಸ್ ಮಾಡಬೇಕಲ್ವಾ, ಸೊ ನಿದ್ರೆನ ಇಂಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಇಟ್ ವಿಲ್ ಬಿಕಮ್ ಮೋರ್ ಆ್ಯಕ್ಟಿವ್, ಬ್ರೈನ್ ಇನ್ನ ಆ್ಯಕ್ಟಿವ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಅವಾಗ ನಿದ್ರೆ ಏನಾಗುತ್ತೆ, ಪುಷ್ ಆಗೋಕ್ಕೆ ಶುರುವಾಗುತ್ತೆ. ಓಕೆ, ಸೊ ಇಫ್ ಯು ಸ್ವಿಚ್ ಆಫ್ ಯುವರ್ ಸ್ಕ್ರೀನ್ಸ್ ಅಟ್ 9 o'clock, 9 ಗಂಟೆಗೆ ನೀವು ಸ್ಕ್ರೀನ್ಸ್ನ ಆಫ್ ಮಾಡಿದ್ರೆ ನಿಮ್ಮ ಮೆದುಳಿಗೆ ನಿದ್ದೆ ಬರೋದಕ್ಕೆ 11 ಗಂಟೆ ಆಗುತ್ತೆ. ಅಂದರೆ ಅಟ್ಲೀಸ್ಟ್ 2 hours ಗ್ಯಾಪ್ ಇರುತ್ತೆ ನೀವು ಸ್ಕ್ರೀನ್ಸನ್ನ ಆಫ್ ಮಾಡಿದ್ಮೇಲೆ ನೀವು ನಿದ್ರೆ ಮಾಡೋದಕ್ಕೆ. ಓಕೆ, ಸೊ ಅದಕ್ಕೆ ಏನು ಮಾಡಬೇಕು, ನೀವು 10 ಗಂಟೆಗೆ ಮಲಗಬೇಕು ಅಂತಂದರೆ ನಿಮ್ಮ ಸ್ಕ್ರೀನ್ಸು 8 ಗಂಟೆಗೆ ಆಫ್ ಮಾಡಬೇಕು. 8ರಿಂದ 10 ಗಂಟೆ ಏನು ಮಾಡೋದು ಮೇಡಮ್? ಆಲ್ ದ ಆ್ಯಕ್ಟಿವಿಟೀಸ್ ಆರ್ ಡನ್. ಯು ಕಾಂಟ್ ಗೆಟ್ ಬೋರ್ಡ್ ನಾವು, ಅಲ್ವಾ? ನಾವು ಇವಾಗ ಹೆಂಗೆ ನಮ್ಮ ಬ್ರೈನ್ ವಯರಿಂಗ್ ಆಗಿದೆ ಅಂದರೆ 2 minutes ಕೂಡ ನಮಗೆ ಏನೂ ಮಾಡದೆ ಕೂರೋದು ಕಷ್ಟ ಆಗಿದೆ. ಇಟ್ ಈಸ್ ಅ ಯೂನಿವರ್ಸಲ್ ಪ್ರಾಬ್ಲಮ್, ಆಯಿತಾ? ಸೊ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಅವ್ರಿಗೆ ಇದು ಮೇಜರ್ ಪ್ರಾಬ್ಲಮ್ ಆಗಿದೆ. ಏನು 2 ನಿಮಿಷನೂ ಕೂರೋದು ಕಷ್ಟ ಆಗ್ತದೆ. ಐ ಆಮ್ ವೆರಿ ಹ್ಯಾಪಿ ದಟ್ ನೋ ಒನ್ ಇಸ್ ಓಪನಿಂಗ್ ದೇರ್ ಮೊಬೈಲ್ ನಾವು. ಇಲ್ಲಾಂದರೆ ಏನಾಗುತ್ತೆ, ಮೊಬೈಲ್ ತೆಗಿತಾರೆ, ಬೋರ್ ಆಗೋಕ್ಕೆ ಶುರುವಾದ ತಕ್ಷಣ ಮೊಬೈಲ್ ತೆಗಿತಾರೆ. ಸೊ ದಟ್ ಮೀನ್ಸ್ ಯು ಆರ್ ನಾಟ್ ಗೆಟಿಂಗ್ ಬೋರ್ಡ್ ಅಂತ. ಬೋರ್ ಆಗೋದಕ್ಕೆ ನಾವು ಬಿಡ್ತಾ ಇಲ್ಲ, ಅಲ್ವಾ? ಸೊ ವಾಟ್ ವಿ ಕ್ಯಾನ್ ಡೂ ಇಸ್ 8 ಗಂಟೆಗೆ ಆಫ್ ಮಾಡಿದ್ಮೇಲೆ ಸೆಡೆಂಟ್ರಿ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅಂದರೆ ಇಂಥ ಒಂದು ಆ್ಯಕ್ಟಿವಿಟಿನ ಮಾಡಿದ್ರೆ ನಮಗೆ ನಿದ್ದೆ ಬರೋದಕ್ಕೆ ಶುರುವಾಗತ್ತೆ ಅಂತ. ಯಾವುದು? ಕತೆ ಪುಸ್ತಕ ಓದೋದಿರ್ಬೋದು, ನ್ಯೂಸ್ ಪೇಪರ್ ಓದೋದಿರ್ಬೋದು. ಓ ಮೇಡಮ್, ಏನು ಹೇಳ್ತಾ ಇದ್ದೀರಾ, ಓದೋದು ಬರೆಯೋದು ಬಿಟ್ಟು ತುಂಬ ವರ್ಷ ಆಗೋಯ್ತು. ಎಸ್ ಎಸ್, ಅದನ್ನು ನಾವು ರೀಶೆಡ್ಯೂಲ್ ಮಾಡಬೇಕು. ಅದಕ್ಕೇ ನಾವು ಮಕ್ಳಿಗೆ ಕೂಡ ಸ್ಟೋರಿ ಟೆಲ್ಲಿಂಗ್ ಸೆಷನ್ಸ್ ಮಾಡಿ ಅಂತ ನಾವು ಹೇಳೋದು ಅದೇ ಕಾರಣಕ್ಕೇ. ಸೊ ಸಂಜೆ ರಾತ್ರಿ ಮಲಗುವಾಗ ಬೆಡ್ ಟೈಮ್ ಸ್ಟೋರೀಸ್ ಅಂತ ಹೇಳ್ತೀವಿ. ಅಂದರೆ ಮಲ್ಕೊಳ್ಬೇಕಾದ್ರೆ ಕತೆಗಳನ್ನ ನೀವು ಓದಿ ಹೇಳೋದು. ಸೊ ಅವರಿಗೆ ಒಂದು ಶೆಡ್ಯೂಲ್ ಅಂತಲೂ ಆಗುತ್ತೆ. ಯುವರ್ ಲ್ಯಾಂಗ್ವೇಜ್ ಮೇಲೆ ಒಂದು ಹಿಡ್ತಾ ಬರೋದಕ್ಕೂ ಅದು ಹೆಲ್ಪ್ ಮಾಡುತ್ತೆ. ಜೊತೆಗೆ ನಿಮಗೂ ಒಂದು ಆ್ಯಕ್ಟಿವಿಟಿ ಆಗುತ್ತೆ, ಮಗುಗೂ ಒಂದು ಆ್ಯಕ್ಟಿವಿಟಿ ಆಗುತ್ತೆ. ನಮ್ಮ ಮಕ್ಕಳೆಲ್ಲ ದೊಡ್ಡವರು ಆಗಿಬಿಟ್ಟಿದ್ದಾರೆ, ಬೆಡ್ ಟೈಮ್ ಸ್ಟೋರೀಸ್ ಕೇಳೋ ಅಂಥ ಮಕ್ಕಳಲ್ಲ ಅಂತಂದರೆ ಯು ಕ್ಯಾನ್ ರೀಡ್ ಯುವರ್ ಓನ್ ಬುಕ್ಸ್. ಓಕೆ, ಸೊ ಈಗಂತೂ ತುಂಬ ಬುಕ್ಸ್ ಇದ್ದಾವೆ. ಮೊಬೈಲ್ನಲ್ಲಿ ಓದಬೇಡಿ, ಮೊಬೈಲಲ್ಲಿ ಬುಕ್ಸ್ ಓದಬೇಡಿ. ಕಿಂಡಲ್ ಓಪನ್ ಮಾಡಿಕೊಂಡು ಅದರಲ್ಲಿ ಓದ್ತೀನಿ ಅಂತಂದರೆ ಅಗೇನ್ ದ ಬ್ರೈನ್ ವಿಲ್ ಬಿಕಮ್ ಆ್ಯಕ್ಟಿವ್. ಆ ರೇಸ್ ಕಣ್ಮೇಲೆ ಬಿದ್ದ ತಕ್ಷಣವೇ ಬ್ರೈನ್ ಆ್ಯಕ್ಟಿವ್ ಆಗಿಬಿಡುತ್ತೆ. ಬುಕ್ಸ್, ಹಾರ್ಡ್ ಬುಕ್ಸ್, ಪುಸ್ತಕ ತೆಗೆದು ಓದಬೇಕು. ಆಗ ಬ್ರೈನು ನಿದ್ರೆ ಕಡೆಗೆ ಜಾರೋದಕ್ಕೆ ಶುರುವಾಗತ್ತೆ. ಓಕೆ, ಸೊ ನಿದ್ರೆ ತುಂಬ ಇಂಪಾರ್ಟೆಂಟ್. ನಿದ್ರೆ, ಊಟ, ವ್ಯಾಯಾಮ, ಇದು 3 ನಾವು ರೆಗ್ಯುಲರ್ ಆಗಿ ಇಟ್ಕೊಂಡ್ರೆ ಹಾಫ್ ಆಫ್ ದ ಕಾಯಿಲೆಗಳು, ಫಿಸಿಕಲ್ ಇರ್ಬೋದು, ಮೆಂಟಲ್ ಇರ್ಬೋದು, ಇದನ್ನು ನಾವು ದೂರ ಇಡ್ಬೋದು. ಅದರ್ ಮುಖ್ಯವಾದ ಇನ್ನೊಂದು ಏನಂದರೆ ನಮ್ಮ ಸೋಷಲ್ ಸರ್ಕಲ್ ಅಂತಂದರೆ ನಮ್ಮ ಸುತ್ತ ನಾವು ಯಾರ ಜೊತೆಗಿದ್ದೀವಿ. ಸೊ ಇಫ್ ವಿ ಹ್ಯಾವ್ ಪೀಪಲ್ ಹೂ ಆರ್ ಪಾಸಿಟಿವ್, ಅಂದರೆ ಯಾರು ನಮಗೆ ಪಾಸಿಟಿವ್ ಆಗಿ ನಮ್ಮನ್ನು ಮೇಲೆತ್ತೋದಕ್ಕೆ ಟ್ರೈ ಮಾಡ್ತಾರೆ, ಯಾರು ನಮ್ಮ ನೆಗೆಟಿವ್ಸ್ನ ನಮಗೆ ತೋರಿಸ್ಬಿಟ್ಟು ಇದನ್ನು ಸರಿ ಮಾಡ್ಕೋ ಅಂತ ಹೇಳ್ತಾರೆ, ಅಂಥವ್ರ ಜೊತೆಗೆ ನಾವಿದ್ದರೆ ನಾವು ಕೂಡ ಹೆಚ್ಚಿಗೆ ಪಾಸಿಟಿವ್ ಆಗಿರೋದಕ್ಕೆ ಪ್ರಯತ್ನ ಮಾಡ್ತೀವಿ, ಅಲ್ವಾ? ಸೊ ನಮ್ಮ ಸುತ್ತ ಇರುವಂಥವ್ರು ನಿಂದು ತಪ್ಪು, ನೀನು ಸರಿ ಇಲ್ಲ ಅಂತ ಪದೇ ಪದೇ ನಮಗೆ ಹೇಳ್ತಾ ಇದ್ದರೆ ನಮಗೆ ಅದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಕುಗ್ಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಎವ್ರಿ ಒನ್ ಹ್ಯಾಸ್ ಪಾಸಿಟಿವ್ ಕ್ವಾಲಿಟೀಸ್ ಆ್ಯಸ್ ವೆಲ್ ಆಸ್ ನೆಗೆಟಿವ್ ಕ್ವಾಲಿಟೀಸ್. ಯಾರೂ ಕೂಡ 100% ಪರ್ಫೆಕ್ಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಅಲ್ವಾ? ಸೊ ನೆಗೆಟಿವ್ಸ್ನ ಕಂಡು ಹಿಡಿದು ಅದನ್ನು ಕಡಿಮೆ ಮಾಡ್ಕೊಳ್ಬೇಕು, ಪಾಸಿಟಿವ್ಸ್ನ ಕಂಡು ಹಿಡಿದು ಅದನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಸೊ ನಮ್ಮ ಬಗ್ಗೆ ನಮಗೆ ಅರಿವಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಯೂಶ್ವಲಿ ಏನು ಮಾಡ್ತೀವಿ, ಬೇರೆಯವ್ರ ಮಿಸ್ಟೇಕ್ಸ್ನ ಪಿಕ್ ಮಾಡೋದ್ರಲ್ಲೇ ಇರ್ತೀವಿ. ಸೊ ನಮ್ಮ ಬಗ್ಗೆ ನಮಗೆ ಅರಿವು ಇಲ್ಲದೇ ಇದ್ದಾಗ ಅದು ಆಗತ್ತೆ. ಸೊ ನಮ್ಮ ಬಗ್ಗೆ, ನಮ್ಮ ಎಮೋಷನ್ಸು, ನಮ್ಮ ವೀಕ್ನೆಸ್ಸು, ನಮ್ಮ ಸ್ಟ್ರೆಂತನ್ನು ನಾವು ತಿಳ್ಕೊಂಡಿದ್ರೆ ನಾವು ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು 4 ನಾವು ಕರೆಕ್ಟಾಗಿ ಮಾಡ್ತಾಯಿದ್ರೆ ಮೋಸ್ಟ್ ಆಫ್ ದ ಮಾನಸಿಕ ಕಾಯಿಲೆಗಳು ದೂರ ಉಳ್ಕೊಳ್ಳುತ್ತೆ. ಓಕೆ, ಸೊ ಇನ್ನೊಂದು ವಿಚಾರ ಏನಂತ ಅಂದರೆ ನಮ್ಮ ಲೈಫಲ್ಲಿ 4 ವಿಚಾರಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ.
ಒಂದು ನಮ್ಮ ಫ್ಯಾಮಿಲಿ, 2 ನಮ್ಮ ಆರೋಗ್ಯ, 3 ನಮ್ಮ ಕರಿಯರ್, ಹೌದಾ, 4 ಸೋಷಲ್ ಲೈಫ್. 4 ನಾನು ಸಕ್ಸಸ್ಫುಲ್ಲಾಗಿ ಮಾಡ್ತೀನಿ ಅಂತಂದರೆ ಅದು ತುಂಬ ಕಷ್ಟ ಆಗತ್ತೆ ಅಲ್ವಾ. ಸೊ ಯು ವಿಲ್ ಹ್ಯಾವ್ ಟು ಕಾಂಪ್ರಮೈಸ್ ಆನ್ ಸಮ್ ಆಫ್ ದ ಅದರ್ ಥಿಂಗ್. ಸೊ ಒಂದೊಂದು ಏಜ್ನಲ್ಲಿ ನಮಗೆ ಒಂದೊಂದು ವಿಷಯಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವು ಫೋಕಸ್ ಮಾಡಿಕೊಂಡು ನಾವು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೋಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ 20 ರಿಂದ 25 ವಯಸ್ಸು ಏನು ಇಂಪಾರ್ಟೆಂಟ್ ಆಗಿರುತ್ತೆ? ಫ್ಯಾಮಿಲಿ ಅಂತ ಇದ್ದಾರೆ, ಹೈಯರ್ ಸ್ಟಡೀಸ್ ಅಂತಿದ್ದಾರೆ. ಸೊ ಕರಿಯರ್ನ ಬಿಲ್ಡ್ ಮಾಡೋದು ನಾವು ಆ ವಯಸ್ಸಿನಲ್ಲಿ ಅಲ್ವಾ. ಸೊ ಔಟ್ ಆಫ್ 4 ಯು ಕ್ಯಾನ್ ಚೂಸ್ 3, ಯು ಕೆನಾಟ್ ಚೂಸ್ ಆಲ್ ದ 4 ಆಯಿತಾ. ಸೊ 40 ಇಯರ್ಸ್ ಆಗಿದೆ, ಏನು ಇಂಪಾರ್ಟೆಂಟ್ ಆಗುತ್ತೆ? ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಈಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ. ಫ್ಯಾಮಿಲಿ ಐ ಥಿಂಕ್ ಇಟ್ ವಿಲ್ ಬಿ ಇಂಪಾರ್ಟೆಂಟ್ ಇನ್ ಆಲ್ ದ ಸಿಚುವೇಶನ್ಸ್. ಎಲ್ಲ ಏಜಲ್ಲೂ ಫ್ಯಾಮಿಲಿ ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ನಾವೇನು ಆ್ಯಡ್ ಮಾಡ್ತೀವಿ, ಈಗ 20 ಇಯರ್ಸ್ನಲ್ಲಿ ಹೆಲ್ತ್ ಈಸ್ ಯೂಶಲಿ ವೆರಿ ಗುಡ್. ಸೊ ಕರಿಯರು ಸೋಷಲ್ ಲೈಫ್ ಮೇಲೆ ಅವರು ಫೋಕಸ್ ಮಾಡ್ತಾರೆ ಅಲ್ವಾ. ಸೊ ಹೆಲ್ತನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೂ ಬಿಲ್ಡ್ ಮಾಡ್ಕೋಬೋದು ಅವಾಗ. ಅದೇ 40 ಇಯರ್ಸ್ ಆದಮೇಲೆ ಹೆಲ್ತ್ನ ನೆಗ್ಲೆಕ್ಟ್ ಮಾಡಿಬಿಟ್ಟು ಸೋಷಲ್ ಲೈಫ್ ಸೆಲೆಕ್ಟ್ ಮಾಡಿದ್ರೆ ಅಥವಾ ಕರಿಯರ್ ಸೆಲೆಕ್ಟ್ ಮಾಡಿದ್ರೆ ಹೆಲ್ತನ್ನು ನಾವು ಬಿಲ್ಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ಯು ಹ್ಯಾವ್ ಟು ಚೂಸ್ 3 ಆಫ್ ದ ಥಿಂಗ್ಸ್. 3 ನೀವು ಚೂಸ್ ಮಾಡಿಕೊಂಡು ಆ 3 ಮೇಲೆ ಫೋಕಸ್ ಮಾಡ್ಬೋದು. ಸೊ ಚಾಯ್ಸ್ ಏನು ಅನ್ನೋದು ನಿಮ್ಮ ಪ್ರಿಯಾರಿಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವರು ಕರಿಯರು, ಹೆಲ್ತು, ಸೋಷಲ್ ಲೈಫ್ ಸೆಲೆಕ್ಟ್ ಮಾಡ್ತಾರೆ, ಫ್ಯಾಮಿಲಿ ಬಗ್ಗೆ ಅಷ್ಟೊಂದು ಫೋಕಸ್ ಮಾಡೋದಿಲ್ಲ. ಕೆಲವರು ಫ್ಯಾಮಿಲಿ, ಹೆಲ್ತ್, ಕರಿಯರ್ ಫೋಕಸ್ ಮಾಡ್ತಾರೆ, ಸೋಷಲ್ ಲೈಫ್ ಮೇಲೆ ಅಷ್ಟೊಂದು ಫೋಕಸ್ ಮಾಡೋದಿಲ್ಲ. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಯೋರ್ ಲೈಫ್ ಸ್ಟೈಲ್ ಆ್ಯಂಡ್ ವಾಟ್ ಯು ಎಂಜಾಯ್. ಯಾವ್ದು ಇದೇ ಸರಿ ಇದೇ ತಪ್ಪು ಅಂತ ಇಲ್ಲ, ಇಟ್ ಈಸ್ ಯೋರ್ ಚಾಯ್ಸ್. ಸೊ ಫ್ಯಾಮಿಲಿನ ನೆಗ್ಲೆಕ್ಟ್ ಮಾಡಿ ಸೋಷಲ್ ಲೈಫ್ ಸೆಲೆಕ್ಟ್ ಮಾಡಿದ ತಕ್ಷಣ ಅದು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಸೊ ಇಟ್ ಈಸ್ ದೇರ್ ಚಾಯ್ಸ್, ಇಟ್ ಈಸ್ ವಾಟ್ ದೇ ಎಂಜಾಯ್ ಅಲ್ವಾ. ಸೊ ಅವರ ಒಂದು ಪ್ರಿಯಾರಿಟೀಸ್ ಬೇಸಿಸ್ ಮೇಲೆ ಅವ್ರ ಚಾಯ್ಸನ್ನು ಮಾಡಿಕೊಂಡು ಅದ್ರ ಪ್ರಕಾರ ಮುಂದುವರ್ಕೊಂಡು ಹೋಗಬೇಕಾಗತ್ತೆ. ಸೊ ಎಲ್ಲದನ್ನೂ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಎಲ್ಲದರಲ್ಲೂ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ ಆ್ಯಂಡ್ ಯಾವುದನ್ನು ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆಯ್ಕೆ ಮಾಡುವಾಗ ನಿಮ್ಗೇನು ಬೇಕು, ನಿಮಗೆ ಯಾವ ವಿಷಯದಲ್ಲಿ ಸಂತೃಪ್ತಿ ಇರುತ್ತೆ, ಯಾವ ವಿಷಯ ನಿಮಗೆ ಖುಷಿ ಕೊಡುತ್ತೆ, ಅದ್ರ ಬೇಸಿಸ್ನಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಅಲ್ವಾ. ಸೊ ದೀಸ್ ಆರ್ ಸಮ್ ಆಫ್ ದ ಮೇನ್ ಥಿಂಗ್ಸ್ ಅಬೌಟ್ ದ ಸೈಕಲಾಜಿಕಲ್ ವೆಲ್ ಬೀಯಿಂಗ್, ಮಾನಸಿಕ ಆರೋಗ್ಯದ ಬಗ್ಗೆ.